ಸ್ವಾಮಿ ಶರಣಂ. ಶಬರಿಮಲೆ ಎಂಬ ಆ ಒಂದು ದೈವಿಕ ತಾಣದಲ್ಲಿ ನಮ್ಮ ಕಾಲುಗಳನ್ನು ಇಡಬೇಕಂದ್ರೆ ಒಂದು ಮಂಡಲ ಕಾಲ ವ್ರತವಿರಬೇಕು. ಆ ಶಬರಿಮಲೆ ಎಂಬ ಪದಕ್ಕೆ ಅರ್ಥವನ್ನು ಕಂಡುಕೊಳ್ಳಲು 7 ಜನ್ಮಗಳು ಸಾಲದು. ಶ ಎಂದರೆ ಶ್ರದ್ಧಾ ಭಕ್ತಿಯಿಂದ, ಬಾ ಬಡವ ಬಲ್ಲಿದ ಎಂಬ ಭೇದವಿಲ್ಲದೆ, ರೀತಿ ನೀತಿಗಳನ್ನು ಪಾಲಿಸುತ್ತಾ, ಮನದಲ್ಲಿ ಸದಾ ಆ ಭಗವಂತನನ್ನು ಆರಾಧಿಸುತ್ತಾ, ಆ ಶಬರಿಮಲ ಎಂಬ ಆ ಅಕ್ಷರದ ಲವಶೇಷ ದುರ್ಗುಣಗಳು ನಮ್ಮಲ್ಲಿಲ್ಲದಂತಹ ಆ ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡುವಂತಹ ಮಹೋನ್ನತ ಘಟ್ಟ ಎರಿಮಲೆಯ ಆದಿಭಾಗ, ಅದುವೇ ಶಬರಿಮಲೆಯ ಆದಿಭಾಗ. ಪೇಟೆ ಶಾಸ್ತನಿಗೆ ನಮಿಸಿ ಬಣ್ಣಗಳನ್ನು ಹಚ್ಚಿಕೊಂಡು ಆ ಭಗವಂತನ ಆ ಒಂದು ಪೇಟೆ ತುಳ್ಳಲ್ ಆಡಲು ಸಿದ್ಧವಾಗಿರುವ ನಮ್ಮ ತಂಡ ಆ ಒಂದು ಶಬರಿಮಲೆಯ ಏರಿಮಲೆ ಶ್ರೀಧರ್ಮಶಾಸ್ತಾನ ಸನ್ನಿಧಾನಕ್ಕೆ ತೆರಳುತ್ತಾ ಇದೆ. ಅದಕ್ಕೂ ಮೊದಲು ನಾವೆಲ್ಲ ನಮ್ಮಲ್ಲಿ ಯಾವುದೇ ಭೇದ ಭಾವವಿಲ್ಲ, ನಾವು ಆ ಭಗವಂತನ ಭಕ್ತರೆಂಬ ಪೇಟೆ ತುಳ್ಳಲ್ ಆಡುವ ಕ್ಷಣ ನಿಮಗಾಗಿ. ಸ್ವಾಮಿ ಶರಣಂ. ಎರಿಮೇಲಿಯಲ್ಲಿ ಕುಣಿಯುವರು ಎಲ್ಲ, ಆನಂದದಿಂದ ಆಡದವರಿಲ್ಲ, ಎಂದೆಂದು ಅಲ್ಲಿ ಜಾತಿ ಮಾತಿಲ್ಲ, ಸ್ವಾಮಿ ಎದುರಲ್ಲಿ ಒಂದೇ ಜನರೆಲ್ಲ. ಸ್ವಾಮಿ ಶರಣಂ. ನಾವೆಲ್ಲ ಒಂದೇ ಎಂಬ ಭಾವನೆಯಲ್ಲಿ ಆ ಎರಿಮೆಲೆಯ ಶ್ರೀಧರ್ಮ ಶಾಸ್ತಾನಿಗೆ ನಮಿಸಿ ಆ ಒಂದು ಎರಿಮೆಲೆಯಲ್ಲಿ ಆ ಭಕ್ತಿಯುತವಾಗಿ ಸ್ನಾನವನ್ನು ಮಾಡಿ ಆ ನಂತರ ದೊಡ್ಡ ಪಾದಕ್ಕೆ ಪಾದ ಬಲವನ್ನು ಬೇಡಿ ಕಾಡಿನೊಳಗೆ ನಡೆಯುತ್ತಿರುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ದೊಡ್ಡ ಪಾದದ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಸ್ವಾಮಿ ಶರಣಂ. ಅರಣ್ಯದ ಮೂಲಕ ಆ ಪಂಪಾ ನದಿಯನ್ನು ದಾಟಿ ಆ ಸನ್ನಿಧಾನಕ್ಕೆ ತಲುಪುವಂತಹ ದೊಡ್ಡ ಪಾದದ ಹಾದಿಯ ಆದಿಭಾಗದ ಒಂದು ಪ್ರಮುಖ ವಿಚಾರ. ಆ ನಂತರ ಓಂ ನಮಃ ಶಿವಾಯ, ಆ ಸ್ವಾಮಿ ಅಯ್ಯಪ್ಪನ ತಂದೆಯಾದ ಶಿವನ ಆಲಯಕ್ಕೆ ತೆರಳಿ ಅಲ್ಲಿ ಭಗವಂತನ ತಂದೆಯಾದ ಶಿವನ ಪಾದಾರವಿಂದಕ್ಕೆ ನಮಿಸಿ ಆ ಶಿವನ ಆಶೀರ್ವಾದವನ್ನು ಬೇಡಿ ಅಲ್ಲಿ ಅನ್ನದಾನವೂ ನಡೀತಾ ಇರುತ್ತೆ. ಅನ್ನದಾನದ ಸೇವೆಗೆ ಯಾರಾದರೂ ಡೊನೇಷನ್ ಕೊಡೋರಿದ್ದರೆ ಕೊಟ್ಟು ಮುಂದೆ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಓಂ ನಮಃ ಶಿವಾಯ ಎಂದು ಬೇಡಿಕೊಳ್ಳುತ್ತಾ ಆ ದೊಡ್ಡ ಪಾದದ ಹಾದಿಯಲ್ಲಿ ನಡೆಯುವ ಭಾಗ್ಯ. ಸ್ವಾಮಿ ಶರಣಂ. ಅರಣ್ಯದ ಸಾಂಪ್ರದಾಯಿಕ ಮಾರ್ಗದ ಆ ಒಂದು ಸಮಯ ಬೆಳಗ್ಗೆ 6 ಗಂಟೆಗೆ ತೆರೆದು ಸಂಜೆ 5 ಗಂಟೆಗೆ ಶಬರಿಮಲ ಫಾರೆಸ್ಟ್ ಟ್ರೆಡಿಷನಲ್ ಪಾತ್ ಪೆರಿಯಪಾದ ಆ ಒಂದು ಆರಂಭ ತೋರಿಸ್ತಾ ಇದ್ದೀವಿ ಸ್ವಾಮಿ. ಇದು ಆ ಒಂದು ದೊಡ್ಡ ಪಾದದ ಹಾದಿಯ ಪ್ರಾರಂಭದ ಅಂತ. ಇಲ್ಲಿ ಆ ಒಂದು ದೇವಾಲಯಕ್ಕೆ ತೆರಳ್ತಾ ಇದ್ದೀವಿ. ಇಲ್ಲಿ ಬಾಲಮುರುಗನ ದೇವಾಲಯಕ್ಕೆ ಆ ಒಂದು ಸನ್ನಿಧಾನಕ್ಕೆ ತೆರಳಬೇಕಾದ್ರೆ ಕುಟುಂಬದ ಸರ್ವ ಸದಸ್ಯರನ್ನು ನಾವು ಭೇಟಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಮುರುಗನ ದೇವಸ್ಥಾನ ಆ ದಂಡಾಯುಧ ಪಾಣಿಯ ಆ ಒಂದು ಸನ್ನಿಧಾನಕ್ಕೆ ತೆರಳಿ ಆ ಭಗವಂತನ ಸಹೋದರನಾದ ವೆಟ್ರಿವೇಡಿವೇಲ್ ಮುರುಗನ ಆ ಒಂದು ಓಂಕಾರದಲ್ಲಿ ಆ ಭಗವಂತನಿಗೆ ಆ ಪಂಚಾಮೃತ ಅಭಿಷೇಕ ಪ್ರಿಯರಾದ ಆ ಒಂದು ವೇಲ್ಮುರುಗನ ಸನ್ನಿಧಾನದ ಈಗ ಗರ್ಭಗುಡಿ ಮುಚ್ಚಿದೆ. ಆದರೂ ಕೂಡ ಒಳಗಡೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತೀವಿ ಸ್ವಾಮಿ. ಎಲ್ಲಿ ನೋಡಿದ್ರು ಜ್ಯೋತಿ ಸ್ವರೂಪ ಆ ಭಗವಂತನ ಒಂದು ಗರ್ಭಗುಡಿ ಮುಚ್ಚಿದ್ರಿಂದ ಇದನ್ನು ತೋರಿಸ್ತಾ ಇದ್ದೀವಿ, ಇಲ್ಲಾಂದರೆ ಖಂಡಿತವಾಗಿ ಇದನ್ನು ಚಿತ್ರೀಕರಿಸ್ತಾ ಇಲ್ಲ. ಹರಗರೋಹರ ಹರೋಹರ ಹರೋಹರ ಹರೋಹರ. ಇಲ್ಲಿ ತಾಯಿ ಅನ್ನಪೂರ್ಣೇಶ್ವರಿಯ ಸನ್ನಿಧಾನ ಇದೆ, ಜೊತೆಗೆ ಆ ಒಂದು ಶ್ರೀ ಕೃಷ್ಣನ ಸನ್ನಿಧಾನ ಇದೆ. ಎಲ್ಲ ಆ ಒಂದು ಮುಕ್ಕೋಟಿ ದೇವತೆಗಳನ್ನು ಪೂಜಿಸಿದಂತಹ ಮಹಾಪುಣ್ಯ ಈ ಒಂದು ದೊಡ್ಡ ಪಾದದ ಹಾದಿಯಲ್ಲಿ ಸಂಚರಿಸುವಾಗ ದೊರಕುತ್ತೆ ಅನ್ನೋದ್ರೆ ತಪ್ಪಾಗಲಾರದು. ನಮ್ಮ ಜೀವನದಲ್ಲಿ ಏರಿಳಿತಗಳನ್ನು ಕಂಡು ಆ ಭಗವಂತ ಸ್ವಾಮಿ ಅಯ್ಯಪ್ಪನ ಸನ್ನಿಧಾನಕ್ಕೆ ತೆರಳುವಂತಹ ಈ ಕ್ಷೇತ್ರದಲ್ಲಿ
ಮುರುಗನ ಆ ಒಂದು ಆಲಯದಲ್ಲಿ ಆ ಭಗವಂತ ಸ್ವಾಮಿ ಅಯ್ಯಪ್ಪನ ಆ ಒಂದು ದೇವಾಲಯವೂ ಕೂಡ ಇದೆ. ಎಲ್ಲದಕ್ಕೆ ಪ್ರಾರ್ಥಿಸಿ ಇಲ್ಲಿ ತೆಂಗಿನಕಾಯಿ ಹೊಡೆಯೋ ಸ್ಥಳ ಮತ್ತು ಹೊರಗಡೆ ಹೋಗುವ ಸ್ಥಳ ಮತ್ತು ಮುಂದಿನ ಅಪ್ಡೇಟ್ಗಳನ್ನು ಖಂಡಿತವಾಗಿ ತಿಳಿಸಿ ಸ್ವಾಮಿ. ಇಲ್ಲಿ ಮತ್ತೊಂದು ವಿಶೇಷವಾದ ವಿಚಾರ ಅಂದರೆ ಅನ್ನದಾನದ ವಿಚಾರ. ರಸಂ ಪಾಯಸ ಅನ್ನದಾನಂ ಎಂದು ಆ ಭಗವಂತನ ಭಕ್ತರಿಗೆ ಕರೆದು ನಮ್ಮ ಸ್ವಾಮಿಗಳು ನೀರನ್ನು ಕೊಡ್ತಾ ಇದ್ದಾರೆ. ಇವರು ಲಿಕ್ಕಿ ಸ್ವಾಮಿಗಳಂತ ನಮ್ಮ ಜೊತೆ ಬರ್ತಾರವರು. ಸ್ವಾಮಿಗಳದೊಂದು ಸೇವೆಯನ್ನು ಮಾಡಿಕೊಂಡು ಬರೋ ಭಕ್ತರಿಗೆ ಕೆಲ ನಿಮಿಷವಾದರೂ ಕೂಡ ನೀರನ್ನು ಕೊಟ್ಟು ಸೇವೆ ಮಾಡಬೇಕು ಅಂತ ಒಂದು ಕಾರ್ಯ ಈ ಅನ್ನದಾನ ಪ್ರಾರಂಭದ ಹಂತದಲ್ಲೂ ಕೂಡ ಇದೆ ಸ್ವಾಮಿ. ಮುಂದಿನ ಎಲ್ಲ ಅಪ್ಡೇಟ್ಗಳನ್ನು ಈ ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ಖಂಡಿತವಾಗಿ ತಿಳಿಸ್ತೀವಿ. ಸ್ವಾಮಿ ಶರಣಂ. ಶಿವನ ಕಂಡಾಯಿತು, ಕೃಷ್ಣನ ಕಂಡಾಯಿತು, ಆ ಸ್ವಾಮಿ ಅಯ್ಯಪ್ಪನ ಸಹೋದರ ಮುರುಗನ ಕಂಡಾಯಿತು. ಇನ್ನು ಆದಿಶಕ್ತಿ ಪರಾಶಕ್ತಿ ಆ ಭಗವತಿಯನ್ನು ನಮಿಸದೆ ನಮ್ಮ ಈ ದೊಡ್ಡ ಪಾದದ ಯಾತ್ರೆಯನ್ನು ಪ್ರಾರಂಭ ಮಾಡಿದರೆ ಆ ತಾಯಿಯ ಸುಪುತ್ರನಾದ ಸ್ವಾಮಿ ಅಯ್ಯಪ್ಪನ ಆ ಒಂದು ದೊಡ್ಡ ಪಾದದ ಹಾದಿ ಸಂಪೂರ್ಣವಾಗೋದು. ಅದಕ್ಕಾಗಿ ಶ್ರೀ ಬಾಲಭದ್ರಾದೇವಿ ಟೆಂಪಲ್ ಇರಪುನ್ನಿಕರ ಈ ಒಂದು ಭಗವಂತನ ಸನ್ನಿಧಾನದ ದೊಡ್ಡ ಪಾದದ ಹಾದಿಯ ಮತ್ತೊಂದು ಮಹೋನ್ನತವಾದ ದೈವಿಕವಾದ ಸ್ಥಳ. ಈ ಸ್ಥಳಕ್ಕೆ ನಾವು ತೆರಳ್ತಾ ಇದ್ದೀವಿ ಸ್ವಾಮಿ. ಈ ಸ್ಥಳದಲ್ಲಿ ಎಲ್ಲ ನಮ್ಮ ಸ್ವಾಮಿಗಳು ಕೈ ಮುಗಿದು ಆ ಭಗವತಿಯನ್ನು ಪ್ರಾರ್ಥನೆ ಮಾಡುತ್ತಾ ಆ ಒಂದು ಸನ್ನಿಧಾನಕ್ಕೆ ತೆರಳ್ತಾ ಇದ್ದಾರೆ. ತಂಡೋಪತಂಡವಾಗಿ ಭಕ್ತರ ತಂಡೆ ಹರಿದು ಬರ್ತಾ ಇದೆ ಶಬರಿಮಲೆಯತ್ತ. ಎಲ್ಲರ ಚಿತ್ತ ಭಗವಂತನ ಆ ಒಂದು ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದತ್ತ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಇದು ಬಾಲಭದ್ರಾದೇವಿಯ ಮತ್ತೊಂದು ಮಹಾನತ್ವವಾದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸ್ವಾಮಿಗಳು ಅನ್ನ ಪ್ರಸಾದವನ್ನು ಸ್ವೀಕರಿಸುತ್ತಾ ವಿಶ್ರಾಂತಿ ಪಡೆಯುತ್ತಾ ಆ ಸ್ವಾಮಿ ಅಯ್ಯಪ್ಪನಿಗೆ ನಮಿಸುತ್ತಾ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ ಎಂಬ ಶರಣಘೋಷದ ನಾಮನ ಜಪವನ್ನು ಮಾಡುತ್ತಾ ತಿರುಗುತ್ತಾ ಇದ್ದಾರೆ. ಎಲ್ಲ ಕಠಿಣವಾದ ಆದಿ ಹೂವಿನ ಆದಿ ಆಗ್ತದೆ. ಕೂಡ ನಾವು ಒಳಗಡೆ ಹೋಗಿ ಅಲ್ಲಿ ಮುರುಗನ ದೇವಾಲಯದಲ್ಲಿ ಏನು ಹೇಳೋದೋ ಅದನ್ನೇ ಮತ್ತೆ ಹೇಳ್ತಾ ಇದ್ದೀವಿ. ಇಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ಆ ಭದ್ರಕಾಳಿಗೆ ಶಬರಿಮಲೆಯಲ್ಲಿ ಗುರುತಿ ಪೂಜೆಯನ್ನು ಜನವರಿ 19ರಂದು ನಡೆಸ್ತಾರೆ. ಆ ಗುರುತಿ ಪೂಜೆಗೆ ಯಾರು ಬರಲಿಕ್ಕಾಗಲು ಅವರಿಗೆ ಇಲ್ಲಿಂದಲೇ ಆ ತಾಯಿಗೆ ನಮನ ಸಲ್ಲಿಸೋಣ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ದೊಡ್ಡ ಪಾದದ ಮೊದಲ ಚೆಕ್ ಪೋಸ್ಟ್ನಲ್ಲಿ ಮಧ್ಯಾಹ್ನ 3:30 5/1/2026 ಸೋಮವಾರ ನಮ್ಮ ಗುರುಸ್ವಾಮಿಗಳಾದಂತಹ ಶ್ರೀಯುತ ಕೃಷ್ಣಮೂರ್ತಿ ಗುರುಸ್ವಾಮಿಗಳು ಮತ್ತು ಅವರ ತಂಡ ಮತ್ತು ಎಲ್ಲ ನಮ್ಮ ಸ್ವಾಮಿಗಳು ಹಿಂದೆ ಮುಂದೆ ಬರ್ತಾನೇ ಇದ್ದಾರೆ. ಮತ್ತು ಬರುವ ಭಕ್ತಾದಿಗಳ ಶರಣು ಘೋಷ ಆ ಭಗವಂತನ ಆ ಒಂದು ಸತ್ಯವಾದ 18 ಮೆಟ್ಟಿಲ ಮೇಲೆ ಕೂತಿರುವಂಥ ಚಿನ್ಮಯ ರೂಪನಿಗೆ ಕೇಳಿಸುವಷ್ಟರ ಮನೆಗೆ ಶರಣಘೋಷವನ್ನು ಈಗಲೇ ಕೂಗ್ತಾ ಇದ್ದಾರೆ. ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ದೊಡ್ಡ ಪಾದದಲ್ಲಿ ಹೆಚ್ಚಾಗ್ತಾ ಇದೆ. ಒಂದು ಜ್ಯೋತಿಯ ಕಾಲಕ್ಕೆ ಎಷ್ಟರ ಮಟ್ಟಿಗೆ ಇಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗ್ಬೋದು ಅನ್ನೋದಕ್ಕೆ ಆ ಭಗವಂತನಿಗೆ ಗೊತ್ತು. ಮತ್ತು ಈ ಒಂದು ಸಮಯ ಇಲ್ಲಿನ ಒಂದು ಸಮಯ ಅಲ್ಲೇ ಇದೆ ನೋಡಿ. ಓಪನಿಂಗ್ ಬೆಳಗ್ಗೆ 6 ಗಂಟೆ, ಸಂಜೆ 5 ಗಂಟೆಗೆ ಈ ಚೆಕ್ ಪೋಸ್ಟ್ ಗೇಟನ್ನು ಕ್ಲೋಸ್ ಮಾಡ್ತಾರೆ. ಇದು ಕೋಯಿಂಕಾವ್ ಚೆಕ್ ಪೋಸ್ಟ್. ಮೊದಲ ಚೆಕ್ ಪೋಸ್ಟನ್ನು ದಾಟಿ ನಾವೀಗ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಆ ಭಗವಂತನ ಒಂದು ಪುಣ್ಯದ ಹಾದಿಯಲ್ಲಿ ನಡೀತಾ ಇದ್ದೀವಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಅಯ್ಯಪ್ಪ ಶರಣಂ. ಸ್ವಾಮಿ ಶರಣಂ. ಶರಣಂ. ಭಗವತಿ ಶರಣಂ. ದೇವಂ ಶರಣಂ. ದೇವಿ ಶರಣಂ. ಈಶ್ವರನ್ ಶರಣಂ. ಈಶ್ವರಿ ಶರಣಂ. ಸ್ವಾಮಿಯಪ್ಪ ಶರಣಮಪ್ಪ. ದೊಡ್ಡ ಪಾದದ ಹಾದಿಯ ಒಟ್ಟು ಕಿಲೋಮೀಟರ್ಗಳು ಎಷ್ಟು ಅಂದರೆ ಇಲ್ಲಿಂದ 30 ಕಿಲೋಮೀಟರ್ ದೂರ ಇದೆ. ಇಲ್ಲಿಂದ ಕಾಳಗಟ್ಟಿಗೆ 6 ಕಿಲೋಮೀಟರ್, ಹಳದಾಕಾವಿಗೆ 7 ಕಿಲೋಮೀಟರ್, ಕಲ್ಲಿಡಕೊಂಡ್ರು 9 ಕಿಲೋಮೀಟರ್, ಮುಕ್ಕುಳಿ 11 ಕಿಲೋಮೀಟರ್, ಪುದುಚೇರಿ 17 ಕಿಲೋಮೀಟರ್, ಕರಿಮಲ 21 ಕಿಲೋಮೀಟರ್, ಮಲಯಾಳಮಟ್ಟಂ 24 ಕಿಲೋಮೀಟರ್, ಚೆರಿಯಾಳಮಟ್ಟಂ 25 ಕಿಲೋಮೀಟರ್, ಪಂಪ 25.5 ಕಿಲೋಮೀಟರ್ ಮತ್ತು ಸನ್ನಿಧಾನ 30 ಕಿಲೋಮೀಟರ್ ಅಂತ ಇಲ್ಲಿ ಒಂದು ಪ್ರಿವೆಂಟ್ ಫಾರೆಸ್ಟ್ ಫೈರ್ ಸೇಫ್ ಫಾರೆಸ್ಟ್ ಅಂತ ಒಂದು ಅರಣ್ಯವನ್ನು ರಕ್ಷಿಸಿ ಅಂತ ಒಂದು ಪರಿಸರವನ್ನು ಕಾಳಜಿಯಿಂದ ಹೇಳಿದ್ದಾರೆ. ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆಗೆ ಎಲ್ಲರೂ ಸಹಕರಿಸಬೇಕು. ಅದಕ್ಕೆ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀವಿ. ಇರುಮಡಿಯಲ್ಲೂ ಕೂಡ ಪ್ಲಾಸ್ಟಿಕನ್ನು ತೆಗೆದುಕೊಂಡು ಹೋಗಬೇಡಿ. ಇಲ್ಲಿಂದ ಈಗ ಈ ಒಂದು ಟಾರ್ ರಸ್ತೆ ಏನಿತ್ತು ಆ ಟಾರ್ ರಸ್ತೆ ಇನ್ನು ಮುಂದೆ ಮಣ್ಣಿನ ರಸ್ತೆಯಾಗಿ ಮಧ್ಯ ಮರದ ಕಾಂಡಗಳು, ಬೇರುಗಳು ಎಲ್ಲ ನಮ್ಮನ್ನು ಪ್ರಕೃತಿಯ ಆ ಒಂದು ಆರೋಗ್ಯಕ್ಕೆ ಚೇತರಿಕೆಯನ್ನು ಕೊಡುವಂತಹ ಪ್ರಕೃತಿಯ ಆ ವಾತಾವರಣವನ್ನು ಕೊಡುತ್ತಾ ಸನ್ನಿಧಾನಕ್ಕೆ ಕರೆದು ಹೋಗ್ತಾ ಇದೆ. ಮುಂದಿನ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಇದು ಕೋಯಿಕಾವು ಚೆಕ್ ಪೋಸ್ಟಿಂದ ಆ ಒಂದು ಕಾಳಗಟ್ಟಿ ಹಾದಿಯಲ್ಲಿ ಆ ಒಂದು ಭಗವಂತನ ಪುಣ್ಯದ ಹಾದಿ, ಆ ಭಗವಂತನೇ ನಡೆದಂತಹ
ಪರಮ ಪವಿತ್ರವಾದ ಆ ಒಂದು ದೊಡ್ಡ ಪಾದದ ಹಾದಿಯಲ್ಲಿ ಇನ್ನೂ ಕೂಡ ಪ್ರಾರಂಭದ ಹಂತದಲ್ಲಿ ನಾವಿದ್ದೀವಿ. ಆ ಒಂದು ಹಳದ ಬೆಟ್ಟವನ್ನು ಹತ್ತಬೇಕಾದ್ರೆ ಮತ್ತು ಕರಿಮಲೆ ಹತ್ತಿ ಇಳಿಯಬೇಕಾದರೆ ಆ ಭಗವಂತನ ಶರಣುಘೋಷದ ಉಚ್ಚಾರಣೆ ಇಲ್ಲದೆ ಒಂದು ಹೆಜ್ಜೆಯನ್ನು ಇಕ್ಕಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ಸತ್ಯ ಸ್ವಾಮಿ. ಈಗ ಒಂದು ಸರಳವಾದ ಒಂದು ಯಾವುದೇ ಕಠಿಣವಾದ ಹಾದಿ ಇಲ್ಲದಂತೆ ಆ ಭಗವಂತ ಕರ್ಕೊಳ್ತಾ ಇದ್ದಾರೆ. ಎಲ್ಲವೂ ಆ ಭಗವಂತನ ಚಿತ್ತ. ಈಗ ಕಾಳಗಟ್ಟಿ ಶಿವನ ಮತ್ತು ಆ ಒಂದು ಪಾರ್ವತಿಯ ದೇವಾಲಯ ಮತ್ತು ನಂದಿಯ ದೇವಾಲಯ, ಅಲ್ಲಿ ಯಾಕೆ ಕಾಳಗಟ್ಟಿ ಅಂತ ಕರೀತಾರೆ ಅನ್ನೋದನ್ನು ಆ ಕ್ಷೇತ್ರದಲ್ಲೇ ತಿಳಿಸಿ ಸ್ವಾಮಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ದೊಡ್ಡ ಪಾದದ ಹಾದಿಯಲ್ಲಿ ಆ ಒಂದು ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರಕ್ಕೆ ತೆರಳುವ ಈ ಒಂದು ಪುಣ್ಯದ ಹಾದಿಯಲ್ಲಿ ಮತ್ತೊಂದು ಪ್ರಮುಖವಾದ ದೈವಿಕವಾದ ತಾಣ, ಎಲ್ಲವೂ ದೈವಿಕ ತಾಣ. ಆದರೆ ಈ ಒಂದು ವಿಚಾರಗಳನ್ನು ನಾವು ವಿವರವಾಗಿ ತಿಳಿಸಬೇಕಾದ್ರೆ ತಲಪಾರ ಕೋಟೆ. ನಾವು ಆ ಸ್ವಾಮಿ ಅಯ್ಯಪ್ಪನ ಪೂಜೆಯಲ್ಲಿ ಪ್ರಮುಖವಾಗಿ ಕೆಲವೊಬ್ಬರು ಕಳಶ ಕೂರಿಸ್ತಾರೆ, ಅಥವಾ ಆ ತಾಯಿಯನ್ನು ಕಳಶ ಕೂರಿಸ್ತೇನೆ ಆ ತಾಯಿಯನ್ನು ಹಾಗೆ ಪ್ರಾರ್ಥನೆ ಮಾಡ್ತಾರೆ. ಆದರೆ ತ್ರಿಮೂರ್ತಿಗಳ ಆ ಒಂದು ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯ ಹೇಗಿರಬೇಕು ಅನ್ನೋದಕ್ಕೇ ಆ ಮೂರೂ ಜನರನ್ನು ಪೂಜಿಸಬೇಕು ಅನ್ನೋ ಒಂದು ವಿಶೇಷವಾದ ವಿಚಾರ ಇಲ್ಲೂ ಕೂಡ ಇದೆ. ಅಲ್ಲಿಗೆ ಮೊದಲಿಗೆ ಆದಿಪೂಜಿತ ಅಗ್ರಪೂಜಿತ ವಿಘ್ನ ನಿವಾರಕ ವಿನಾಯಕನ ಆ ಒಂದು ನಮಸ್ಕಾರಗಳನ್ನು ನಲಿಸಿ ಆ ಒಂದು ಗಣಪತಿಗೆ ಪ್ರಾರ್ಥನೆ ಸಲ್ಲಿಸಿ, ನಿನ್ನ ತಮ್ಮನ ಸನ್ನಿಧಾನಕ್ಕೆ ಬರ್ತಾ ಇದ್ದೀವಿ, ನಮ್ಮನ್ನು ಅರಸಿ ಸಕಲ ವಿಘ್ನಗಳನ್ನು ನಿವಾರಣೆ ಮಾಡುವಂಥ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಆ ನಂತರ ಆ ಮತ್ತೊಂದು ಸಹೋದರ ಆ ಒಂದು ಸ್ವಾಮಿ ಅಯ್ಯಪ್ಪನ ಸಹೋದರ ದಂಡಾಯುಧ ಪಾಣಿ ನಮ್ಮ ಪಳನಿಮಲೆ ಮುರುಘ ಸೊಗಸುಗಾರ ಮುರುಘ, ಆ ಮುರುಘನಿಗರು ಕೂಡ ನಮಿಸಿ ಈ ಅಣ್ಣ ತಮ್ಮಂದಿರ ಬಾಂಧವ್ಯ ಸದಾಕಾಲ ಎಲ್ಲರೂ ಕೂಡ ಒಗ್ಗೂಡಿ ಬಾಳಬೇಕೆಂಬ ಒಂದು ಸಾರಾಂಶವನ್ನು ಕೂಡ ಭಗವಂತ ನಮಗೆ ತಿಳಿಸ್ತಾ ಇದ್ದಾರೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ಅಣ್ಣ ತಮ್ಮಂದಿರು ಆಮೇಲೆ ದಾಯಾದಿಗಳು ಈಗೆಲ್ಲ ಒಂದು ವ್ಯತ್ಯಾಸಗಳು ಬರ್ತಾ ಇದೆ, ಅದನ್ನೆಲ್ಲ ನೀಗಿಸ್ಬೇಕು ಅಂತ ಆ ಭಗವಂತ ಇಲ್ಲಿ ನೆಲೆಸಿದ್ದಾರೆ. ಈ ಅಣ್ಣ ತಮ್ಮಂದಿರ ಜೊತೆಗೆ ಆ ಸ್ವಾಮಿ ಅಯ್ಯಪ್ಪ ಇರಲೇಬೇಕಲ್ವ ಸ್ವಾಮಿ? ಖಂಡಿತವಾಗಿಯೂ ಕೂಡ ಆ ಸ್ವಾಮಿ ಅಯ್ಯಪ್ಪ ಮಧ್ಯದಲ್ಲಿದ್ದಾರೆ. ನೋಡಿ ಆ ಭಗವಂತನ ಆ ಒಂದು ವಿಶೇಷವಾದ ದೈವಿಕವಾದ ದರ್ಶನ ನಿಮಗಾಗಿ ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ತಳಪಾರ ಕೋಟೆ ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಮಹಿಷಿಯ ಮರ್ದನ ಮಾಡಿದ ನಂತರ ಆ ಹರಿಹರ ಪುತ್ರ ಸ್ವಾಮಿ ಅಯ್ಯಪ್ಪನು ಆನಂದದಿಂದ ನರ್ತನವನ್ನ ಮಾಡುವಂತಹ ಸ್ಥಳಕ್ಕೆ ಕೈಲಾಸದಿಂದ ದರಗಿಳಿದು ಬಂದು ಆ ಶಿವ ಪಾರ್ವತಿಯರು ತಮ್ಮ ವಾಹನವಾದ ನಂದಿಯನ್ನ ಕಟ್ಟಿದಂತಹ ಸ್ಥಳವೇ ಕಾಳೆಕಟ್ಟಿ. ಕಾಳೆ ಅಂದರೆ ನಂದಿ, ನಂದಿಯನ್ನ ಕಟ್ಟಿದಂತಹ ಸ್ಥಳವೇ ಕಾಳೆಕಟ್ಟಿ. ಅಲ್ಲಿ ಶಿವ ಪಾರ್ವತಿಯ ಆಲಯವಿದೆ. ಇಲ್ಲಿ ಆ ಭಗವಂತವನು ಆನಂದದಿಂದ ನರ್ತಿಸುವಾಗ ತನ್ನ ಮಗನ ವೈಭೋಗವನ್ನು ನೋಡಲಿಕ್ಕಾಗಿ ಕೈಲಾಸದಿಂದ ದರಗಿಳಿದು ಬಂದಂತಹ ಮಹಾಮಹಿಮ ಆ ಹರ ಹಾಗೂ ಆ ಗೌರಿ ಆ ಒಂದು ದೇವಾಲಯ ಶಿವ ಪಾರ್ವತಿಯ ದೇವಾಲಯ ಕಾಳಗಟ್ಟಿಯ ದೇವಾಲಯ. ಆ ದೇವಾಲಯಕ್ಕೆ ನಮ್ಮ ಭಕ್ತಾದಿಗಳೆಲ್ಲರೂ ತೆರಳುತ್ತಿರುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ಕೆಲ ಸ್ವಾಮಿಗಳು ಕಾಲಿಗೆ ಆ ಕಾಲು ಚೀಲವನ್ನು ಧರಿಸಿಕೊಂಡು ಆ ಒಂದು ಕಾಲ್ನಡಿಗೆಯನ್ನು ನಡ್ತಾ ಇದ್ದಾರೆ. ಮತ್ತು ವಯೋವೃದ್ಧರು, ಚಿಕ್ಕ ಪುಟ್ಟ ಮಕ್ಕಳು ಎಲ್ಲರೂ ಕೂಡ ಸ್ವಾಮಿ ಶರಣಂ ಶರಣಮಯ್ಯಪ್ಪ ಎಂಬ ಒಂದು ಶರಣಘೋಷವನ್ನು ಉಚ್ಚರಿಸುತ್ತಾ ಅರಣ್ಯ ಸಂಪತ್ತಿನ ಉತ್ತಮ ಆ ಒಂದು ವಾತಾವರಣವನ್ನ ಅನುಭವಿಸುತ್ತಾ ಕಾಳೆಗಟ್ಟಿ ದೇವಾಲಯಕ್ಕೆ ಬಂದು ಶಿವಪಾರ್ವತಿಗೆ ನಮಿಸುತ್ತಿರುವಂತಹ ದೃಶ್ಯ. ಈ ದೇವಾಲಯದಲ್ಲಿ ಒಂದು ದಿನವೂ ಕೂಡ ನಾವು ತಂಗಲಿಕ್ಕೆ ಆ ಭಗವಂತ ಅವಕಾಶ ಕೊಟ್ಟರು ಅಂದರೆ ಅದು ನಮ್ಮ ಪುಣ್ಯ. ಅಲ್ಲಿ ನಂದಿ ನೋಡ್ತಾ ಇದ್ದೀರಾ, ಈ ನಂದಿಯನ್ನೇ ಕಟ್ಟಿದಂತಹ ಆ ಒಂದು ಸ್ಥಳ ಶಿವ ಮತ್ತು ಪಾರ್ವತಿ ಕಟ್ಟಿದಂತಹ ಸ್ಥಳ. ಈ ನಂದಿಯ ಕಿವಿಯಲ್ಲಿ ಏನೇ ಬೇಡಿಕೊಂಡರೂ ಆ ಶಿವನಿಗೆ ತಲುಪುತ್ತೆ ಎಂದು ಒಂದು ಮಹಾನಂಬಿಕೆಯಲ್ಲಿ ಆ ಭಗವಂತನಿಗೆ ನಮಿಸಿ ಕಾಳೆಗಟ್ಟಿ ಶಿವ ಪಾರ್ವತಿನಿ ದೇವಾಲಯಕ್ಕೆ ಕೈ ಮುಗಿದು ಕರೆದುಕೋ ಸನ್ನಿಧಿಗೆ ಸ್ವಾಮಿ ಎಂದು ನಮ್ಮೆಲ್ಲ ಸ್ವಾಮಿಗಳು ಹಿಂತಿರುಗುತ್ತಿರುವಂತಹ ದೃಶ್ಯ. ಇದು ದೊಡ್ಡ ಪಾದದ ಹಾದಿಯಲ್ಲಿನ ಮತ್ತೊಂದು ಮಹೋನ್ನತವಾದ ಶಿವ ಪಾರ್ವತಿಯ ದೇವಾಲಯ. ಎಲ್ಲ ಒಂದು ಮಣ್ಣಿನ ಕಣಕಣದಲ್ಲೂ ಕೂಡ ದೈವಿಕ ಶಕ್ತಿ ಅಡಗಿರುವಂತಹ ತಾಣವೆಂದರೆ ದೊಡ್ಡ ಪಾದದ ಆ ಮಹಾಮಹಿಮ ಸ್ವಾಮಿ ಅಯ್ಯಪ್ಪ ನಡೆದಂತಹ ಒಂದು ದೈವಿಕ ತಾಣ. ಈ ದೈವಿಕ ತಾಣದಲ್ಲಿ ಅನ್ನದಾನವೂ ಇರುತ್ತೆ. ಆ ಅನ್ನದಾನದ ವಿಚಾರವನ್ನ ನಾವು ತಿಳಿಸುತ್ತೇವೆ. ಸ್ವಾಮಿ ಶರಣಂ. ದಯಮಾಡಿ ಯಾರು ಪ್ಲಾಸ್ಟಿಕ್ ಅನ್ನ ತರಬೇಡಿ.
ನಿಮಗೆ ಗೊತ್ತಿಲ್ಲದ ತಂದುಬಿಟ್ರೆ ಆ ಸೈಡ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಎಲ್ಲಿ ಡಿಸ್ಪೋಸ್ ಮಾಡಬೇಕು ಅಲ್ಲಿ ಮಾಡಿ. ಮತ್ತು ಗುಂಪು ಗುಂಪಾಗಿ ಹೋಗುವ ಯಾತ್ರಿಕರು, ಚಿಕ್ಕ ಪುಟ್ಟ ಮಕ್ಕಳು, ವಯೋವೃದ್ಧರ ಬಗ್ಗೆ ಎಚ್ಚರದಿಂದಿರಿ. ಯಾಕೆಂದ್ರೆ ಈ ಕಾಡಿನಲ್ಲಿ ತಪ್ಪಿಸ್ಕೊಂಡ್ರೆ ನೀವು ನಿಮ್ಮ ಸಮಯ ವ್ಯರ್ಥ ಆಗುತ್ತೆ. ಆದ್ರಿಂದ ಜೋಪಾನವಾಗಿ ಪ್ರತಿ ಹೆಜ್ಜೆಯಲ್ಲೂ ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ, ಭಗವಾನ್ ಶರಣಂ, ಭಗವತಿ ಶರಣಂ, ದೇವನ್ ಶರಣಂ, ದೇವಿ ಶರಣಂ ಎಂಬ ಶರಣಘೋಷವನ್ನ ಉಚ್ಚರಿಸುತ್ತಾ ಪ್ರತಿ ಹೆಜ್ಜೆಯಲ್ಲೂ ಆ ಸ್ವಾಮಿ ಅಯ್ಯಪ್ಪನ ನಾಮವನ್ನ ಜಪಿಸುತ್ತಾ ಈ ಒಂದು ಶಿವ ಪಾರ್ವತಿಯರು ಆ ಸ್ವಾಮಿ ಅಯ್ಯಪ್ಪನ ಆ ಒಂದು ನರ್ತನವನ್ನ ನೋಡಲಿಕ್ಕಾಗಿ ತನ್ನ ವಾಹನವಾದ ನಂದಿ ಅಂದರೆ ಕಾಳೆಯನ್ನ ಕಟ್ಟಿದಂತಹ ಈ ಒಂದು ದೈವಿಕ ಸ್ಥಳದಲ್ಲಿ ನಾವಿದ್ದೀವಿ. ಈ ದೈವಿಕ ಸ್ಥಳದ ಮಹಿಮೆಯನ್ನ ಅರಿತುಕೊಂಡು ದಯಮಾಡಿ ದೇವಾಲಯಕ್ಕೆ ತೆರಳುವ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ಶಾಂತಿ ಸಂಯಮವನ್ನು ಕಾಪಾಡುತ್ತಾ ದೇವಾಲಯದ ಆವರಣದಲ್ಲಿ ಒಳಗೆ ಯಾವುದೇ ವಿಡಿಯೋ ಫೋಟೋವನ್ನ ತೆಗೆದೇ ಕೆಲ ಕಾಲ ವಿಶ್ರಾಂತಿ ಪಡೆದುಕೊಂಡು ನಿಮ್ಮ ಕುಟುಂಬದ ಹೆಸರಿನಲ್ಲಿ ಪಟಾಕಿ ಅರ್ಚನೆಯನ್ನ ಮಾಡಿಸಿ ಆ ಭಗವಂತನ ಅನ್ನದಾನಕ್ಕೆ ನಿಮ್ಮ ಕೈಲಾದಂತಹ ಸೇವೆಯನ್ನ ಕೊಟ್ಟು ಆ ಅನ್ನದಾನ ಪ್ರಭುವಿನ ಹೆಸರಿನಲ್ಲಿ ಸೇವೆಯನ್ನ ಮಾಡಿ. ಸ್ವಾಮಿ ಶರಣಂ. ಇದು ನಮ್ಮ ರಾಮನಗರ ಹಾಗೂ ಬೆಂಗಳೂರಿನಿಂದ ಬಂದಂತಹ ತಂಡದ ಎಲ್ಲ ಅಯ್ಯಪ್ಪ ಭಕ್ತರ ಪರವಾಗಿ ತಮ್ಮಲ್ಲಿ ಮನವಿ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಶಬರಿಮಲೆ ಯಾತ್ರೆಗೆ ಪರಮ ಪವಿತ್ರವಾದ ಇರುಮುಡಿಯನ್ನು ಕೊಂಡೊಯ್ತೀವಿ ಸರ್. ಇರುಮುಡಿಯಲ್ಲಿನ ಮುಂದಿನ ಗಂಟಿನಲ್ಲಿ ಆ ಭಗವಂತನಿಗೆ ಸಲ್ಲಿಸುವಂತಹ ಬಹುಮುಖ್ಯವಾಗಿ ಆ ಭಗವಂತನೇ ನಮ್ಮ ಜೊತೆಗಿರುವಂತಹ ಒಂದು ತುಪ್ಪದ ಅಭಿಷೇಕಕ್ಕಾಗಿ ತಗೊಂಡು ಹೋಗುವಂಥ ಜೀವಾತ್ಮ ಮತ್ತು ಪರಮಾತ್ಮದ ಆ ಒಂದು ಮುಂದಿನ ಗಂಟೆ. ಇಂದಿನ ಗಂಟಿನಲ್ಲಿ ಆದಿಕಾಲದಲ್ಲೆಲ್ಲ ಅಡಿಗೆಗೆ ಬೇಕಾದ ಉಪ್ಪು, ಮೆಣಸು, ಮೆಣಸಿನಕಾಯಿ, ಅಕ್ಕಿ ಇವೆಲ್ಲ ತಗೊಂಡೋಗಿ ದಾರಿಯುದ್ದಕ್ಕೂ ಅದರಲ್ಲೇ ಅನ್ನಪ್ರಸಾದವನ್ನು ಮಾಡಿಕೊಂಡು ಎಲ್ಲ ಭಕ್ತಾದಿಗಳಿಗೆ ಹಂಚ್ತಾ ಇದ್ದರು. ಆದರೆ ಕಾಲಘಟ್ಟ ಬದಲಾಯಿತು, ಎಲ್ಲ ಆಧುನಿಕತೆ ಸೌಲಭ್ಯಗಳು ಹೆಚ್ಚಾಯಿತು. ನಮ್ಮ ಸ್ವಾಮಿಗಳ ಇರುಮುಡಿಯಲ್ಲೂ ಕೂಡ ಬದಲಾವಣೆಯನ್ನು ತರಲಿಕ್ಕೆ ಪ್ರಾರಂಭ ಮಾಡಿ ಆ ಇರುಮುಡಿಯಲ್ಲಿ ಒಂದು ಕಾಯಿ ಹಾಕ್ತಾರೆ, ಅಕ್ಕಿ ಇಷ್ಟಿಷ್ಟೇ ಹಾಕ್ತಾರೆ. ಮತ್ತು ಅಕ್ಕಿ ಏನಕ್ಕೆ ಹಾಕ್ತೀವಿ ಅನ್ನೋ ಒಂದು ಅರ್ಥನೂ ಕೆಲವ್ರಿಗೆ ಗೊತ್ತಿರಲ್ಲ. ನಾವೀಗ ಕಾಳಗಟ್ಟಿಯ ಶಿವನ ಆ ಒಂದು ಶಿವ ಪಾರ್ವತಿಯ ಕ್ಷೇತ್ರದಲ್ಲಿದ್ದೀವಿ. ನಮ್ಮೆಲ್ಲ ರಾಮನಗರದಲ್ಲಿ ಕಟ್ಟಿದಂಥ ಇರುಮುಡಿಯ ಹಿಂಬದಿಯ ಗಂಟಿನಲ್ಲಿರುವಂತಹ ಎಲ್ಲ ಆ ಒಂದು ಅಕ್ಕಿಗಳನ್ನು ತೆಗೆದು ಇಲ್ಲಿ ಅನ್ನದಾನ ನಡೀತಾ ಇರುತ್ತೆ. ಅದಕ್ಕೆ ಕೊಡ್ತಾ ಇದ್ದೀವಿ ಸ್ವಾಮಿ. ಇದು ಆ ಪಂಪೆಯಲ್ಲಿ ಯಾಕೆ ನಾವು ಕೊಡ್ತಾ ಇಲ್ಲ, ಇಲ್ಲೇ ಕೊಡ್ತಾ ಇದ್ದೀವಿ ಅಂದರೆ, ಪಂಪೆಯಲ್ಲಿ ಲಕ್ಷಾಂತರ ಮಂದಿ ದಿನ ಬರ್ತಾರೆ. ಅವರೆಲ್ಲ ಕೊಡೋ ಅಕ್ಕಿ ಅಲ್ಲಿಗೆ ಬೇಕಾದಷ್ಟಾಗುತ್ತೆ. ಆದರೆ ದೊಡ್ಡ ಪಾತ್ರದ ಹಾದಿಯಲ್ಲಿ ಹೋಗುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡುವಂತಹ ಈ ಒಂದು ಕಾಳಗಟ್ಟಿಯ ಆ ಒಂದು ಕ್ಷೇತ್ರದಲ್ಲಿ ನಾವಿದ್ದೀವಿ. ಆ ಒಂದು ಕ್ಷೇತ್ರದಲ್ಲಿ ನಮ್ಮ ಒಂದು ಅನ್ನದಾನಕ್ಕಾಗಿ ಇರುವಂತಹ ಅಕ್ಕಿಯನ್ನು ಎಲ್ಲ ಒಂದು ಬೆಡ್ಶೀಟ್ ಹಾಕಿ ಅವರಿಗೆ ಕೊಟ್ಬಿಡ್ತಾ ಇದ್ದೀವಿ ಸ್ವಾಮಿ. ಇದು ಅನ್ನದಾನಕ್ಕಾಗಿ ನಾವು ಕೊಡ್ತಾ ಇರುವಂತಹ ಆ ಭಗವಂತ ಕೊಡ್ತಾ ಇರೋಂಥ ಒಂದು ಮಹಾ ಸೇವೆ. ಭಕ್ತಾದಿಗಳು ದಯಮಾಡಿ ಆ ಅನ್ನದಾನಕ್ಕೆ ತೆಗೆದುಕೊಂಡು ಹೋಗುವ ಅಕ್ಕಿಗಳನ್ನು ನಿಮ್ಮ ಗುರುಸ್ವಾಮಿಗಳು ಹೇಳ್ಕೊಟ್ಟಿದ್ರೆ ಮಾಡಿ, ಗೊತ್ತಿಲ್ಲ ಅಂದರೆ ಯಾರನ್ನಾದ್ರೂ ಕೇಳಿ ಆ ಅನ್ನದಾನಕ್ಕಾಗಿ ಮೀಸಲಿಡಿ ಸ್ವಾಮಿ. ಅದರ ಹೊರತಾಗಿ ಎಲ್ಲಂದರಲ್ಲಿ ಏನನ್ನು ಚೆಲ್ಲಬೇಡಿ ದಯವಿಟ್ಟು. ಈ ರೀತಿ ನಾವು ಈಗ ಒಂದು ಟವಲ್ನಲ್ಲಿ ಹಾಕ್ಕೊಂಡು ಆ ಅಕ್ಕಿಯನ್ನು ಸಂಪೂರ್ಣವಾಗಿ ಮುಂಬದಿಯ ಗಂಟನ್ನು ಯಾವುದೇ ಕಾರಣಕ್ಕೂ ಬಿಚ್ಚಿಲ್ಲ ಸ್ವಾಮಿ, ಬಿಚ್ಚೋದು ಇಲ್ಲ. ಯಾಕೆಂದರೆ ಬಿಚ್ಚಲೂಬಾರ್ದು. ಅದು ಸಂಪೂರ್ಣವಾಗಿ ಅದು ಆ ಭಗವಂತನ ಆ ಒಂದು ಪಾದ ಕಮಲಗಳಿಗೆ ಸಲ್ಲಿಸುವಂತಹ ಒಂದು ಮಹಾಪ್ರಸಾದ. ಇಲ್ಲಿ ಕಾಯಿನ್ಗಳೇನಾದರೂ ಹಾಕಿದರೆ ಮತ್ತೆ ಅದನ್ನು ಇರುಮುಡಿ ಒಳಗೆ ಹಾಕ್ತೀವಿ. ಯಾಕೆಂದರೆ ಯಾರೋ ಏನೋ ಬೇಡ್ಕೊಂಡು ಹಾಕಿರ್ತಾರೆ, ಆ ಬೇಡಿಕೆ ಅವ್ರಿಗೆ ಸಲ್ಲುತ್ತೆ. ಖಂಡಿತವಾಗಿ ಈ ಅಕ್ಕಿಯನ್ನು ಅಲ್ಲಿ ಅನ್ನದಾನ ಮಾಡ್ತಾರೆ ಕಾಳಗಟ್ಟಿಯ ದೇವಸ್ಥಾನದಲ್ಲಿ. ಅಲ್ಲಿಗೆ ಕೊಡೋ ವಿಡಿಯೋನು ಕೂಡ ನಾವು ಆಮೇಲೆ ಮಾಡ್ಕೊಡ್ತೀವಿ ಸ್ವಾಮಿ. ಸ್ವಾಮಿ ಚರಣ ಸಮಯ ಹಿಂದೆ ಮುಂದ್ಗಡೆ ಬಿಚ್ಚಿಬಿಡ್ಬೇಡಿ, ಮುಂದೆ ಕಾಯಿ ಇರಲ್ಲ. ಏನು ಮಾಡ್ತೀವಿ, ತೆಗೆದುಬಿಡ ಸಾಕಿ ಸಾಕು. ಇರುಮುಡಿಯಲ್ಲಿರುವಂತಹ ಅಕ್ಕಿಗಳನ್ನು ಹಿಂಬದಿಯ ಗಂಟನ್ನು ತೆಗೆದು ಈ ಕಾಳಗಟ್ಟಿ ಆಶ್ರಮದಲ್ಲಿ ಅನ್ನದಾನಕ್ಕಾಗಿ ನಡೆಸಿರುವಂತಹ ಈ ಒಂದು ವಿಡಿಯೋ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ನಾವೇನು ಕೊಡೋದನ್ನು ತೋರಿಸ್ಕೋಬೇಕು ಅಂತಲ್ಲ ಸ್ವಾಮಿ, ಈ ರೀತಿ ಬಳಸ್ಕೊಳ್ಳಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ ಅಷ್ಟೇ. ಇದರಲ್ಲಿ ಯಾವುದೇ ಒಂದು ಪ್ರಚಾರ ಅಥವಾ ಏನೋ ಒಂದು ನಾವು ದೊಡ್ಡ ಸಾಧನೆ ಮಾಡ್ಬಿಟ್ಟು ಅಂತಲ್ಲ. ಅಲ್ಲಿ ಕೂಡ ಅನ್ನದಾನ ಭಾಳಷ್ಟು ಲಕ್ಷಾಂತರ ಮಂದಿ ಕೊಡ್ತಾರೆ. ಇಲ್ಲಿ ಭಕ್ತಾದಿಗಳಿಗೆ ಕೊಟ್ಟರೆ ಒಂದು ಒಳ್ಳೆಯದಾಗುತ್ತೆ. ಮಹಿಷಿಯ ಮರ್ದನ ಮಾಡಿ ಆಕೆಯ ಕೋಡನ್ನ ಮುರಿದು ಎಸೆದಂತಹ ಸ್ವಾಮಿ ಅಯ್ಯಪ್ಪನು
ಆ ಕೋಡು ಬಿದ್ದಂತಹ ಸ್ಥಳದಲ್ಲಿ ನಿರ್ಮಾಣವಾದ ನದಿಯೇ ಅಳದ ನದಿ. ಅಳೆದ ಕಾಡು ಆ ಅಳದ ಬೆಟ್ಟವನ್ನು ಹತ್ತುವ ಮೊದಲು ಆ ಅಳದ ನದಿಯಲ್ಲಿ ಮಿಂದು ಒಂದು ಕಲ್ಲನ್ನು ತೆಗೆದುಕೊಳ್ಳುತ್ತಾರೆ. ಈಗ ನಿಜವಾದ ಅರಣ್ಯ ಪ್ರಾರಂಭವಾಗುವುದೇ ಇಲ್ಲಿನಿಂದ. ಈ ಅರಣ್ಯದ ಆ ಒಂದು ಆದಿಭಾಗವಾದ ಅಳುದ ಬೆಟ್ಟವನ್ನು ಹತ್ತಲು ನಮ್ಮೆಲ್ಲ ಸ್ವಾಮಿಗಳು 6/1/2026 ಬೆಳಿಗ್ಗೆ 7 ಗಂಟೆಗೆ ಆ ಚೆಕ್ ಪೋಸ್ಟ್ ತೆರೆಯುತ್ತೆ. ಆ ಸಂದರ್ಭದಲ್ಲಿ ನಾವುಗಳೆಲ್ಲರೂ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಆ ಅಳದ ನದಿಯತ್ತ ಸಾಗ್ತಾ ಇದ್ದೀವಿ. ಆ ಅಳದ ನದಿಯತ್ತ ಭಕ್ತರ ಸಾಗರವೇ ಹರಿದು ಬರ್ತಾ ಇದೆ. ನಿಜವಾದ ಅರಣ್ಯ ಮತ್ತು ಭಕ್ತಿಯಿಂದ ಆ ಭಗವಂತನ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಶರಣು ಘೋಷವನ್ನು ಉಚ್ಚರಿಸುತ್ತಾ ಆ ಕಡಿದಾದ ಮತ್ತು ಕಠಿಣವಾದ ಅರಣ್ಯದೊಳಗೆ ಆ ಒಂದು ಪಾದ ಬಲವನ್ನು ಬೇಡಿ ಪ್ರತಿ ಹೆಜ್ಜೆಯಲ್ಲೂ ಬಹಳ ಎಚ್ಚರಿಕೆಯಿಂದ ಅಷ್ಟೇ ಭಕ್ತಿಯಿಂದ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಾ ಇದ್ದರೆ ಆ ಕಾಡು ನಿಜಕ್ಕೂ ಹೂವಾಗಿ ನಮಗೆ ಪರಿಣಮಿಸುವುದರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಆದರೆ ಎಚ್ಚರ ತಪ್ಪಿ ಆಯ ತಪ್ಪಿ ಬೇರೆ ಬೇರೆ ಮಾತುಗಳನ್ನು ಆಡಿದರೆ ಖಂಡಿತವಾಗಿ ಅಪಾಯ ಇರುತ್ತೆ. ಈ ಒಂದು ಕಂಡಾಗ ಅಳುದ ನದಿಯನ್ನು ನದಿಯಲ್ಲಿ ಕಾಲಿಡಲು ಆನಂದ ಪರಮಾನಂದ. ತಾವೆಲ್ಲ ಆ ಒಂದು ಭಗವಂತನ ಆ ಒಂದು ಮಹಿಮೆಯನ್ನು ತಿಳಿದಿದ್ದೀರಾ. ಈ ಅಳದ ನದಿಯಲ್ಲಿ ಮಿಂದು ಒಂದು ಕಲ್ಲನ್ನು ಎತ್ತುಕೊಂಡು ಆ ಒಂದು ಭಗವಂತನ ಸನ್ನಿಧಾನದ ಆ ಒಂದು ಮಹಾ ಮಹಿಮೆಯುಳ್ಳ ಆ ದೊಡ್ಡ ಪಾದದ ಹಾದಿಯಲ್ಲಿ ಸಂಚರಿಸಿರುವಂತಹ ಮಹಿಮೆಯುಳ್ಳ ಆ ಅಳದ ನದಿಯ ದೃಶ್ಯವನ್ನು ತಮಗೆಲ್ಲರಿಗೂ ನಿಮ್ಮ ಈ VSS ಮೀಡಿಯಾ ಆನ್ಲೈನ್ ಚಾನಲ್ ಮೂಲಕ ಅಂದರೆ ಯೂಟ್ಯೂಬ್ ಚಾನಲ್ ಮೂಲಕ ಪ್ರಸಾರ ಮಾಡ್ತಾ ಇದ್ದೀವಿ ಸ್ವಾಮಿ. ಇದು ದೊಡ್ಡ ಪಾದದ ಮತ್ತೊಂದು ಮಹೋನ್ನತವಾದ ಘಟ್ಟ. ಈ ಘಟ್ಟವನ್ನು ದಾಟಿ ಮತ್ತೆ ನಾವು ಮುಂದೆ ಸಾಗ್ತಾ ಇದ್ದಂತೆ ನಮ್ಮ ದೇಹದಲ್ಲಿ ಆ ಭಗವಂತನ ಶಕ್ತಿ ನಮಗೆ ದೇಹಕ್ಕೆ ಕೊಡ್ತಾ ಇರ್ತಾರೆ. ನಾವು ನಾಮಸ್ಮರಣೆಯನ್ನು ಮಾಡ್ಕೊಂಡು ಹೋಗ್ತಾ ಇರಬೇಕು. ಸ್ವಾಮಿ ಶರಣಂ. ಇದು ಅಳದ ನದಿಯ ದೃಶ್ಯ. ಸ್ವಾಮಿ ಶರಣಂ. ಸ್ವಾಮಿ ಶರಣಯ್ಯಪ್ಪ. ಸ್ವಾಮಿ ಶರಣಂ. ದೊಡ್ಡ ಪಾದದ ಹಾದಿಯಲ್ಲಿ ಸ್ವಾಮಿ ಶರಣಂ. ದೊಡ್ಡ ಪಾದದ ಹಾದಿಯಲ್ಲಿ ಪ್ರಮುಖವಾಗಿ ಆ ಒಂದು ಅರಣ್ಯದ ಪ್ರವೇಶ ಈಗ ಭಗವಂತ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಅಂದರೆ 5/1/2026 ರಾತ್ರಿ ಕಾಳಗಂಟೆಯಲ್ಲಿ ಕಳೆದು ಈಗ ಅಳದ ಚೆಕ್ ಪೋಸ್ಟನ್ನು ದಾಟಲು ಇನ್ನೂ ಸಮಯಾವಕಾಶ ನಮಗೆ ಭಗವಂತ ಕೊಟ್ಟಿಲ್ಲ. ಯಾಕೆಂದರೆ ಬೆಳಿಗ್ಗೆ 7 ಗಂಟೆಗೆ ಓಪನ್ ಮಾಡ್ತಾರೆ. ಈಗ 6:45 ಆಗಿದೆ. ಇನ್ನೂ 15 ನಿಮಿಷ ಇಲ್ಲೇ ಕಾಯಬೇಕು. ಈ ಅಳದ ನದಿಯ ಒಂದು ಮಹತ್ವ ಏನು ಅಂದರೆ ಆ ಒಂದು ಪವಿತ್ರವಾದ ಶಬರಿಮಲೆ ಕ್ಷೇತ್ರದ ಆದಿಭಾಗವಾದ ಎರಿಮಲೆಯಲ್ಲಿ ಮಹಿಷಿ ಸಂಹಾರ ಮಾಡಿ ಆ ಮಹಿಷಿಯ ಕೋಡನ್ನು ಮುರಿದು ಎಸೆದಾಗ ಆ ಕೋಡಿನಿಂದ ಉದ್ಭವವಾದಂಥ ನದಿ ಆ ಅಳದ ನದಿ. ಆ ಅಳದ ನದಿಯಲ್ಲಿ ನಿಂತು ಅಲ್ಲಿಂದ ಒಂದು ಕಲ್ಲನ್ನು ಎತ್ಕೊಂಡು ಹೋಗಿ ನಾವು ಆ ಕಲ್ಲಿಟ್ಟು ಕುಟ್ರ ಅಥವಾ ಕಲ್ಲಿಟ್ಟು ವಂದನ ಮತ್ತು ನಾವೇನು ಹೇಳ್ತೀವಿ ಅಲ್ಲಿ ಇಡಬೇಕು. ಅಲ್ಲೇ ಆ ಮಹಿಷಿಯ ದೇಹ ಇದೆ, ಅದು ಮೇಲೆ ಎತ್ತು ಬರಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಆ ಕಲ್ಲನ್ನು ಹಾಕ್ತಾರೆ ಅಂತ ಇದೆ. ಆದರೆ ನಮ್ಮ ಒಂದು ಜೀವನದಲ್ಲಿ ನಮ್ಮ ಸಾತ್ವಿಕವಾಗಿ ತಿಳಿದುಕೊಳ್ಳಬೇಕಾದ ಅರ್ಥ ಏನು ಅಂದರೆ ನಮ್ಮಲ್ಲಿರುವಂಥ ಅಹಂಕಾರ ದುರ್ಗುಣಗಳನ್ನೆಲ್ಲ ಒಂದು ಕಲ್ಲನ್ನಾಗಿ ಮಾಡಿ ನಿನ್ನ ಸನ್ನಿಧಾನಕ್ಕೆ ಬರಬೇಕಾದ್ರೆ ಇಲ್ಲಿ ಬಿಟ್ಟು ಬರ್ತಾ ಇದ್ದೀವಿ ಸ್ವಾಮಿ. ನಾವು ಗೊತ್ತಿದ್ದೋ ಜೀವನದಲ್ಲಿ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ. ನಿನ್ನ ಸನ್ನಿಧಾನಕ್ಕೆ ಕಾಲಿಟ್ಟ ನಂತರ ಅದನ್ನೆಲ್ಲ ತಿಳ್ಕೊಳ್ತೀವಿ ಅನ್ನೋ ಒಂದು ಕಾರಣಕ್ಕಾಗಿ ಈ ಕಲ್ಲನ್ನು ಇಟ್ಟು ಆ ಕಲ್ಲಿಟ್ಟು ವಂದನಂನಲ್ಲಿ ಆ ಮಹಿಷಿಯ ದೇಹ ಬರುತ್ತೋ ಇಲ್ವೋ ಗೊತ್ತಿಲ್ಲ, ನಮ್ಮ ದುರ್ಗುಣಗಳನ್ನೆಲ್ಲ ಬಿಟ್ಟು ಹೋಗೋಣ ಅನ್ನೋ ಒಂದು ಭಾವನೆಯಲ್ಲಿ ಬಿಟ್ಟು ಹೋಗ್ತೀವಿ ಸ್ವಾಮಿ. ಮುಂದಿನ ಆ ಒಂದು ವಿಚಾರವನ್ನು ಕಲ್ಲಿಟ್ಟು ವಂದನದಲ್ಲಿ ತಿಳಿಸ್ತೀವಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. அழுதே ஏற்றம் ஏறும்போது ஹரிஹரன் மகனே துதித்து செல்வார், வழிகாட்டிடவே வந்திடுவார், அயன் மண்புலி ஏறி வந்திடுவார். ಅಳುದ ಬೆಟ್ಟವನ್ನು ಹತ್ತಬೇಕಾದರೆ ಆ ಹರಿಹರ ಸುತನನ್ನು ಧ್ಯಾನಿಸುತ್ತಾ ನಾವು ತೆರಳಿದರೆ ನಮ್ಮ ಬೆಂಗಾವಲಾಗಿ ಆ ಹೆಬ್ಬುಲಿಯ ಬೆನ್ನೇರಿ ಬರ್ತಾರೆ ನಮ್ಮ ಸ್ವಾಮಿ ಅಯ್ಯಪ್ಪ. ಆ ಅಳದ ಬೆಟ್ಟವನ್ನು ನಮ್ಮ ಸ್ವಾಮಿಗಳು ಶರಣು ಘೋಷವನ್ನು ಉಚ್ಚರಿಸಿಕೊಂಡು ಎತ್ತ ನೋಡಿದರೂ ಕಲ್ಲು, ಮರದ ಕಾಂಡ, ಮರದ ಬೇರುಗಳು. ಈ ಒಂದು ದಾರಿಯಲ್ಲಿ ನಡೆಯಬೇಕಾದರೆ ನಮ್ಮ ಕಣ್ಣೆಲ್ಲ ನೆಲದ ಮೇಲಿರಬೇಕು, ತಲೆ ಬಗ್ಗಿಸಿ ನಡೆಯಬೇಕು. ಆ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಜೀವನದಲ್ಲೂ ತಲೆ ತಗ್ಗಿಸಿ ನಡೆದಾಗ ನಮ್ಮ ಜೀವನದಲ್ಲಿ ಉತ್ತುಂಗ ಸ್ಥಿತಿಗೆ ಆ ಭಗವಂತ ಕರೆದೊಯ್ಯುತ್ತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಸ್ವಾಮಿ ಶರಣಂ. ಏಟ್ರಿ ಬಿಡಯ್ಯ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪನ್ ಮಾರೆ ಅಯ್ಯಪ್ಪನ್ ಮಾರೆ ಸ್ವಾಮಿ ಮಾರೆ ಪಾದ ಬಲಂದ ದೇಗ ಬಲಂದ ತೊಕ್ಕಿ ಬಿಡಯ್ಯ ಏಟ್ರಿ ಬಿಡಯ್ಯ
ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಓಮಪ್ಪ ಅಯ್ಯಪ್ಪ ಓಮಪ್ಪ ಅಯ್ಯಪ್ಪ ಎಡಗಳಪ್ಪ ಅಯ್ಯಪ್ಪ ರಾಜ ಅಯ್ಯಪ್ಪ ಕಲಿಯುಗವರ್ಧ ಅಯ್ಯಪ್ಪ ಕಳದಾವಾಸ ಅಯ್ಯಪ್ಪ ಕಾನನವಾಸ ಅಯ್ಯಪ್ಪ ಮಂಗಳರಾಜ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಭಗವಾನ್ ಶರಣಂ ಭಗವತಿ ಶರಣಂ ಭಗವತಿ ಶರಣಂ ಭಗವಾನ್ ಶರಣಂ ದೇವನ್ ಪಾದಂ ದೇವಿ ಪಾದಂ ದೇವಿ ಪಾದಂ ದೇವನ್ ಪಾದಂ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಭಗವಾನೇ ಭಗವತಿಯೇ ಭಗವತಿಯೇ ಭಗವಾನೇ ದೇವನೇ ದೇವಿಯೇ ದೇವಿಯೇ ದೇವನೇ ಈಶ್ವರನೇ ಈಶ್ವರಿಯೇ ದೇಗಬಲಂದ ಪಾದಬಲಂದ ಪಾದಬಲಂದ ದೇಗಬಲಂದ ದಾವಾಸ ಅಯ್ಯಪ್ಪ ಕಲಿಯುಗವರ್ಧ ಅಯ್ಯಪ್ಪ ರಾಜ ಅಯ್ಯಪ್ಪ ಪಂಬಾವಾಸ ಅಯ್ಯಪ್ಪ ಜ್ಯೋತಿ ಸ್ವರೂಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ತೋಂ ಅಯ್ಯಪ್ಪದಿಂದ ಗತೋಂ ತೋಂ ಸ್ವಾಮಿ ಚರಣಂ ಅಯ್ಯಪ್ಪ ಚರಣಂ ಭಗವಾನ್ ಚರಣಂ ಭಗವತಿ ಚರಣಂ ದೇವನ್ ಚರಣಂ ದೇವಿ ಚರಣಂ ಈಶ್ವರನ್ ಚರಣಂ ಸ್ವಾಮಿಯೇ ಅಯ್ಯಪ್ಪೋ ಎಟ್ರಿ ಬಿಡಯ್ಯ ತೊಕ್ಕಿ ಬಿಡಯ್ಯ ಕಲ್ಲು ಮುಳ್ಳುಂ ಕಾಲಕ್ಕೆ ಮೆತ್ತೈ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿದಿಂದ ಗತೋಂ ತೋಂ ಅಯ್ಯಪ್ಪದಿಂದ ಗತೋಂ ತೋಂ ಸ್ವಾಮಿ ಚರಣಂ ಅಯ್ಯಪ್ಪ ಚರಣಂ ಭಗವಾನ್ ಚರಣಂ ಭಗವತಿ ಚರಣಂ ದೇವನ್ ಅರಣ್ಯ ಚರಣಂ ನಮ್ಮದಲ್ಲ, ಅದು ಕಾಡು ಪ್ರಾಣಿಗಳದ್ದು ಎಂಬುದಕ್ಕಾಗಿ ಆ ಗಜರಾಜನ ಕುರುಹು, ಆ ಒಂದು ಗಜರಾಜ ಸಂಚರಿಸಿದಂತಹ ಕುರುಹನ್ನ ತೋರಿ ಈ ಒಂದು ಕಾಡು ನಮ್ಮದು, ಸ್ವಚ್ಛವಾಗಿಡಿ ಎಂಬ ಒಂದು ಸಂದೇಶವನ್ನ ಆ ಒಂದು ಪ್ರಾಣಿಗಳು ಆ ರೀತಿ ನೀಡ್ತಾ ಇದೆ ಸ್ವಾಮಿ. ಆ ಒಂದು ಪ್ರಾಣಿಗಳ ಈ ಒಂದು ಬೀಡಿಗೆ ಆ ಭಗವಂತ ನಮ್ಮನ್ನ ಕರೆದುಕೊಂಡಿರುವುದು ನಿಜಕ್ಕೂ ನಮ್ಮ ಭಾಗ್ಯ. ಸ್ವಾಮಿ ಶರಣಂ. ಅಳುದೆಯಲ್ಲಿ ಮಿಂದು ಒಂದು ಕಲ್ಲನ್ನು ತೆಗೆದುಕೊಂಡು ಬರುವುದೇ ನಾವು ಕಲ್ಲಿಡು ಕುಂಡ್ರಂ ಎಂಬ ಆ ಒಂದು ಸ್ಥಳಕ್ಕೆ ಆ ಕಲ್ಲನ್ನು ಹಾಕಲಿಕ್ಕಾಗಿ. ಏಕೆ ಹಾಕಬೇಕು? ಸ್ವಾಮಿ ಶರಣಂ. ಈ ಕಲ್ಲು ನಮ್ಮ ಅಹಂಕಾರ, ಅಜ್ಞಾನ, ನಮ್ಮ ತಿಮಿರು ಮತ್ತು ಅಷ್ಟ ವೈರಾಗ್ಯಗಳನ್ನು ಜಯಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಕಲ್ಲಿಡಂಕೊಂಡ್ರು ಅಥವಾ ಕಲ್ಲಿಟ್ಟು ಬಂಧನಂ. ಏನು ಭಕ್ತಾದಿಗಳು ಆ ಒಂದು ಕಲ್ಲನ್ನು ಹಾಕಿ ಬರ್ತಾ ಇದ್ದಾರೆ, ಅಲ್ಲಿ ಒಂದು ನಂಬಿಕೆ ಏನು ಅಂದರೆ ಆ ಸ್ವಾಮಿ ಅಯ್ಯಪ್ಪ ಮಹಿಷಿಯ ಮರ್ದನ ಮಾಡಿ ಆ ಮಹಿಷಿಯ ದೇಹವನ್ನು ಎಸೆದಾಗ ಬಂದು ಬಿದ್ದಂತಹ ಸ್ಥಳ. ಆ ಮಹಿಷಿ ಎದ್ದು ಬರಬಾರ್ದು ಮೇಲಕ್ಕೆ ಅನ್ನೋ ಒಂದು ಕಾರಣಕ್ಕೆ ಆ ಹಳದೆಯ ನದಿಯಲ್ಲಿ ಕಲ್ಲನ್ನು ಎತ್ತು ತಂದು ಪ್ರತಿಯೊಬ್ಬ ಸ್ವಾಮಿಗಳು ಹಾಕ್ತಾರೆ. ಅದರ ಅರ್ಥ ಅದೊಂದಾದರೆ, ನಾನು ಆಗಲೇ ಹೇಳಿದಂತೆ ನಮ್ಮ ಭಾವನೆಗಳು, ನಮ್ಮ ದುರ್ಗುಣಗಳನ್ನೆಲ್ಲ ಈ ಕಲ್ಲನ್ನಾಗಿಸಿ ಆ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇಲ್ಲಿಂದ ಮತ್ತಷ್ಟು ಕಠಿಣವಾದ ಹಾದಿ ನಮ್ಮನ್ನು ಸ್ವಾಗತಿಸುತ್ತೆ. ಆದರೆ ಹಾದಿ ಕಠಿಣ. ಆ ನಾಮಸ್ಮರಣೆಯನ್ನು ಮಾಡ್ತಾ ಹೋಗ್ತಾ ಇದ್ದರೆ ಆ ಭಗವಂತನ ಸನ್ನಿಧಾನಕ್ಕೆ ಹತ್ರ ಬರ್ತಾ ಇದ್ದೀವಿ ಅಂತ ಆನಂದ ಆಗುತ್ತೆ, ಆನಂದದ ಕಣ್ಣೀರು ಬರುತ್ತೆ. ಈಗ ಕಲ್ಲಿಟ್ಟು ವಂದನಕ್ಕೆ ನಮಸ್ಕಾರ ಹಾಕಿ ಬರ್ತೀವಿ. ಸ್ವಾಮಿ ಶರಣ ಮತ್ತೆ ಹತ್ರ ತೋರಿಸ್ತಾರೆ ನಮ್ಮ ಸ್ವಾಮಿಗಳು ಬಂದು ಹಿಡ್ಕೊಂಡೋಗ್ರಿ. ಅವರು ನೋಡಿ, ರಾಶಿ ರಾಶಿ ಕಲ್ಲು ಬಿದ್ದಿದೆ ಈ ಒಂದು ಇದರಲ್ಲಿ. ಆ ಕಲ್ಲು ಜಾರ್ಕೊಂಡು ಬರ್ತಾ ಇದೆ. ಆದರೂ ನಮ್ಮ ಸ್ವಾಮಿಗಳು ಪ್ರತಿ ವರ್ಷ ಈ ಕಲ್ಲನ್ನು ಹಾಕಿ ಕಬ್ಬು ಹಚ್ಚಿ ಬೆಳಗಿಸಿ ಈ ಒಂದು ಕಲ್ಲಿಟ್ಟು ಹಿಂದಿರುಗಿ ಬರ್ತಾ ಇದ್ದಾರೆ. ಅಂದರೆ ನಮಗೆ ದುರ್ಗುಣಗಳೆಲ್ಲ ಬೇಡ ನಮಗೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ಸ್ವಾಮಿ ಶರಣಮಯ್ಯಪ್ಪ. ಇನ್ನು ನಾವು ಕೂಡ ನಮ್ಮ ಕೈಲಾದಂಥ ಚಿಕ್ಕ ಕಲ್ಲನ್ನು ಕಲ್ಲಿಟ್ಟು ವಂದನಂ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಶಬರಿಮಲೆಯ ಆ ಒಂದು ಪರಮ ಪವಿತ್ರ ಕ್ಷೇತ್ರದ ಮತ್ತೊಂದು ಮಹೋನ್ನತವಾದ ಘಟ್ಟ ಇಂಜಿಪ್ಪಾರ ಕೋಟೆ. ಇಂಜಿಪ್ಪಾರ ಕೋಟೆಯಲ್ಲಿ ಉಡುಂಬಾರ ವಿಲ್ಲನ್ ತಾವೇನು ನೀವು ನೋಡ್ತಾ ಇದ್ದೀರಾ, ಆ ಒಂದು ಆರ್ಯ ಕೇರಳ ವರ್ಮನ್, ಆ ಒಂದು ಉದಯನೆಂಬ ಕಾಡುಗಳ ದರೋಡೆಕೋರ ಇಲ್ಲಿನ ಒಂದು ಜನಗಳಿಗೆ ತೊಂದರೆ ಕೊಟ್ಕೊಂಡು ಶಬರಿಮಲೆಯನ್ನು ಧ್ವಂಸ ಮಾಡಿ ಆ ಒಂದು ಭಗವಂತನ ಕ್ಷೇತ್ರದಲ್ಲಿ ಭಕ್ತರಿಗೆ ಪ್ರವೇಶವಿಲ್ಲದಂತೆ ಮತ್ತು ಎಲ್ಲವನ್ನ ಒಂದು ಅಟ್ಟಹಾಸ ಮುರಿತಾ ಇದ್ದಾಗ ಆ ಒಂದು ಉದಯನ ಸೋಲಿಸಲಿಕ್ಕೆ ಆರ್ಯ ಕೇರಳವನ್ನು ಬಂದಾಗ ಇವರೆಲ್ಲರೂ ಕೂಡ ಇಂಜಿಪ್ಪಾರ ಕೋಟೆಯಲ್ಲಿ ಎಲ್ಲವನ್ನ ಅವರು ವಶಕ್ಕೆ ತಗೊಂಡಿದ್ರು. ಅಲ್ಲಿ ಆ ಒಂದು ಏನು ಉಡುಂಬಾರ ವಿಲ್ಲನ್
ಎಂಬ ಒಂದು ಅವರೆಲ್ಲರ ಬಳಗ ಆ ಆರ್ಯಕೇರಳ ವರ್ಮನ ಜೊತೆಗೂಡಿ ಉದಯನ್ನ ಸೋಲಿಸಿದ್ರು. ಅದಕ್ಕಾಗಿ ಈ ಒಂದು ಇಂಜಿಪಾರ ಕೋಟೆಯಲ್ಲಿ ಉಡಂಬಾರ ವಿಲ್ಲನ್ ಮತ್ತು ಸ್ವಾಮಿ ಅಯ್ಯಪ್ಪನ ಒಂದು ಇಲ್ಲಿ ದೇವಾಲಯವೂ ಇದೆ. ಎಲ್ಲವನ್ನ ನೋಡಿಕೊಂಡು ನಾವು ಮುಂದೆ ಮುಕ್ಕುಳಿ ಸ್ವಾಮಿ ಶರಣಂ ಉಡುಂಬಾರ ವಿಲ್ಲನ್ ಇವರು ಆಯುಧಗಳನ್ನು ಇಟ್ಕೊಂಡು ಆ ಭಗವಂತನನ್ನ ಒಂದು ಜೊತೆಯಲ್ಲಿ ಯುದ್ಧಕ್ಕೆ ಉದಯನ್ ಯುದ್ಧದಲ್ಲಿ ಅವರ ಜೊತೆಗೂಡಿದಂತಹ ಉಡುಂಬಾರ ವಿಲ್ಲನ್ ಸ್ವಾಮಿ ಅಯ್ಯಪ್ಪನ ಮತ್ತೊಂದು ದೇವಾಲಯ. ಈ ದೇವಾಲಯದ ಚಿತ್ರೀಕರಣ ನಾವು ಗರ್ಭಗುಡಿ ಇದನ್ನು ಮಾಡಲ್ಲ. ಸ್ವಾಮಿ ಶರಣ. ದೊಡ್ಡ ಪಾದದ ಹಾದಿಯಲ್ಲಿರಬಹುದು, ಚಿಕ್ಕ ಪಾದದ ಹಾದಿಯಲ್ಲಿರಬಹುದು, ಯಾವುದೇ ಒಂದು ಶಬರಿಮಲೆಯ ಯಾತ್ರೆಯ ಪ್ರತಿ ಒಂದು ಕ್ಷಣದಲ್ಲೂ ಶರಣಘೋಷವನ್ನ ಉಚ್ಚರಿಸುತ್ತಾ ನಮ್ಮ ಹೆಜ್ಜೆಯನ್ನ ಇಟ್ಟರೆ ಆ ಭಗವಂತ ಸಂಪ್ರೀತನಾಗದೆ ಇನ್ನೇನ್ ಮಾಡ್ತಾರೆ ಸ್ವಾಮಿ. ಆ ದೊಡ್ಡ ಪಾದ ಹಾದಿಯಲ್ಲಿ ಆಳದ ಬೆಟ್ಟವನ್ನ ಹತ್ತಿ ಆಳದ ಬೆಟ್ಟವನ್ನ ಇಳಿದು ತಾಯಿ ಆ ಮುಕ್ಕುಳಿ ಭಗವತಿಯನ್ನ ನಮಿಸುವಂತಹ ಆ ಒಂದು ಮುಕ್ಕುಳಿ ಭಗವತಿಯ ಕ್ಷೇತ್ರಕ್ಕೆ ತೆರಳುತ್ತಿರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಕಡಿದಾದ ಮತ್ತು ಕಠಿಣವಾದ ಬೆಟ್ಟ, ನಿಜಕ್ಕೂ ಹೌದು. ಆದರೆ ಅದು ಕರುಣೆ ತುಂಬಿದ ಆ ಕರುಣಾಮಯನ ನಿಜವಾದ ಆ ಶಬರಿಗಿರಿಯ ಮತ್ತೊಂದು ಮಹೋನ್ನತವಾದ ಕ್ಷೇತ್ರದ ನಡಿಗೆ. ಈ ನಡಿಗೆಯನ್ನ ನಡೆಸಿದ ಆ ದಯಾಮಯನಿಗೆ ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಏನು ಮಹಿಮೆ ಆ ಭಗವಂತನದು. ನಿಜಕ್ಕೂ ದೊಡ್ಡ ಪಾದದಲ್ಲಿ ನಮಗೆ ಕಠಿಣ ಎಂಬ ಭಾವನೆ ಬರಲೇ ಇಲ್ಲ ಸ್ವಾಮಿ. ಸ್ವಾಮಿ ಶರಣಂ. ಶರಣಮಯ್ಯಪ್ಪ. ದೊಡ್ಡ ಪಾದದ ಪ್ರತಿಯೊಂದು ಮಣ್ಣಿನ ಕಣವೂ ಕೂಡ ದೈವಿಕ ಅಂಶ. ಅದರಲ್ಲಿ ವಿಶೇಷವಾಗಿ ಆ ತಾಯಿ ಭದ್ರಕಾಳಿಯ ದೇವಾಲಯವನ್ನು ನಾವೀಗ ನೋಡ್ತಾ ಇದ್ದೀರಾ. ಮುಕ್ಕುಳಿ ಭದ್ರಕಾಳಿಯ ದೇವಾಲಯದಲ್ಲಿ ಈಗ ನಾವಿದ್ದೀವಿ. 5/6/2026 ಬೆಳಗ್ಗೆ 10:30 ಮುಕ್ಕುಳಿ ಭಗವತಿಯ ದೇವಾಲಯ. ಇಲ್ಲಿಂದ ಈಗ ಮುಂದೆ ಪುದುಚೇರಿಮಲ, ಕರಿಮಲ ತೋಡು, ಕರಿಮಲ ಏಟ್ರಂ, ಕರಿಮಲ ಇರಕ್ಕಂ ಆ ಎಲ್ಲ ಸ್ಥಳಗಳಲ್ಲಿ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸ್ವಾಮಿ. ಇದು ದೊಡ್ಡ ಪಾದದ ಹಾದಿಯಲ್ಲಿ ಮತ್ತೊಂದು ಮಹೋನ್ನತವಾದ ದೈವಿಕ ಕ್ಷೇತ್ರ. ಶಬರಿಮಲೆಯಲ್ಲಿ ಆ ಒಂದು ಗುರುತಿ ಪೂಜೆಯನ್ನು ಭದ್ರಕಾಳಿಗೆ ಸಮರ್ಪಣೆ ಮಾಡ್ತಾರೆ. ಅದರಂತೆ ಇಲ್ಲಿ ಭದ್ರಕಾಳಿಗೆ ನಮಿಸಿ ಆ ಭಗವಂತನ ಸನ್ನಿಧಾನಕ್ಕೆ ತೆರಳ್ತಾ ಇದ್ದೀವಿ. ಇಲ್ಲಿ ಅನ್ನದಾನ ಕೂಡ ಇದೆ. 12:30 ಅನ್ನದಾನ ನಡೆಯುತ್ತದೆ. ಸಕಲ ಭಕ್ತಮಾನಗಳಿಗೆ ಯಾರು ಆ ಅನ್ನದಾನಕ್ಕೆ ಡೊನೇಷನ್ ಕೊಡ್ತೀರಾ ಆ ಡೊನೇಷನ್ ನೀವು ಕುಳಿತ ಸ್ಥಳವನ್ನು ಸ್ವಚ್ಛಗೊಳಿಸಿ ನೀರಾಗಿಕೊಳ್ಳೋದು ನಮ್ಮ ಒಂದು ಭಾಗ. ದಯಮಾಡಿ ನೀರಾಗಿಕೊಳ್ಳಿ. ಪ್ಲಾಸ್ಟಿಕ್ ಬಾಟಲಿಗಳನ್ನು ಎಲ್ಲಿ ಆ ಒಂದು ಡಸ್ಟ್ಬಿನ್ಗಳಿಂದ ಅಲ್ಲೇ ಹಾಕಿ ನಿಧಾನವಾಗಿ ತಾಳ್ಮೆಯಿಂದ ಸ್ವಾಮಿ ಶರಣಮಯ್ಯಪ್ಪ ಶಬರಿಮಲೆ ಯಾತ್ರೆಯನ್ನು ಮಾಡಿ. ಇದು ಶಬರಿಮಲೆ ಕ್ಷೇತ್ರದ ಮತ್ತೊಂದು ಮಹೋನ್ನತವಾದ ತಾಯಿ ಭದ್ರಕಾಳಿ ದೇವಾಲಯ. ಇಲ್ಲಿಗೆ ಅನ್ನದಾನವನ್ನು ಕೊಡುವಂತಹ ಭಕ್ತಾದಿಗಳು ಅನ್ನದಾನಕ್ಕೆ ಕೊಡುಗೆಯನ್ನು ಕೊಡುವವರು ಆ ಒಂದು ಕೋಣೆಯಲ್ಲಿ ಬಂದು ತಮ್ಮ ಹೆಸರನ್ನು ಬರೆಸಿ ಆ ಕೊಡುಗೆಯನ್ನು ನೀಡಿ ಆ ಅನ್ನದಾನ ಸೇವೆಯಲ್ಲಿ ಪಾಲ್ಗೊಳ್ಳಿ. ಸ್ವಾಮಿ ಶರಣ.
ಎರಿಮಲೆಯಿಂದ ಆ ಅರಣ್ಯದ ಆದಿಯ ಮತ್ತೊಂದು ಚೆಕ್ ಪೋಸ್ಟ್ ಮುಕ್ಕುಳಿಯ ಆ ಒಂದು ಓಪನಿಂಗ್ ಸಮಯ 7 ಗಂಟೆ ಮತ್ತು ಮುಚ್ಚುವ ಸಮಯ ಮಧ್ಯಾಹ್ನ 3 ಗಂಟೆ. ಅಷ್ಟರೊಳಗೆ ನಾವು ಸರಿಸುಮಾರು 11:15 ಅಥವಾ 11:45 ಆ ಸಮಯದಲ್ಲೇ ನಾವು ಮುಕ್ಕುಳಿಯನ್ನು ದಾಟ್ತಾ ಇದ್ದೀವಿ ಸ್ವಾಮಿ. ಆ ಸಮಯದಲ್ಲಿ ಭಕ್ತರ ಆ ಉರಿ ಬಿಸಿಲಲ್ಲೂ ಸ್ಮರಿಸುತ್ತಾ ನಿನ್ನ ಬರುವೆವು ನನ್ನಯ್ಯ ಎಂಬ ಒಂದು ಹಾಡಿನ ಗೀತೆಯಂತೆ ಆ ಒಂದು ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಆ ಒಂದು ಒಳಿತೋಡು ತಾವಳಂ ಎಂಬ ಮಲ್ಲಿಗೆ ಬಂದಾಗ ನೀವು ಎಲ್ಲಿದ್ದೀರಾ, ಮುಂದೆ ಏನೇನು ನೀವು ದಾಟುತ್ತೀರಾ ಎಂಬ ಒಂದು ಫ್ಲೆಕ್ಸನ್ನು ನಾವು ನೋಡಿ ಮುಂದೆ ಸಾಗ್ತಾ ಇದ್ದೀವಿ ಸ್ವಾಮಿ. ಆ ನಂತರ ದೊರಕುವುದೇ ನಮಗೆ ಪುದುಸೇರಿ ಮಲೈ, ಪುದುಸೇರಿ ತಾವಲಂ. ಇಲ್ಲೂ ಕೂಡ ಭಕ್ತರಿಗೆ ವಿಶ್ರಾಂತಿ ಪಡೆದುಕೊಳ್ಳಕ್ಕೆ ಬಹಳಷ್ಟು ಹೋಟೆಲ್ಗಳಲ್ಲಿ ಬೆರಿ ಇದೆ. ಆ ಒಂದು ಪುದುಚೇರಿ ಬೆಟ್ಟವನ್ನು ಹತ್ತಿ ಆ ಒಂದು ಭಗವಂತನ ಸನ್ನಿಧಾನದ ಹತ್ತಿರ ಬರುತ್ತಿದ್ದಂತೆ ನಮಗೆ ಹೃದಯದಲ್ಲಿ ಆನಂದ. ಆದರೆ ಕಠಿಣವಾದ ಆದಿ ಎಂಬ ಒಂದು ಮತ್ತೊಂದು ಸೂಚನೆಯನ್ನು ಆ ಭಗವಂತ ನಿಮಗೆ ದಾರಿಯುದ್ದಕ್ಕೂ ನೀಡ್ತಾ ಇದ್ದಾರೆ ನೋಡಿ. ದಾರಿಯುದ್ದಕ್ಕೂ ಕಲ್ಲು, ಮಣ್ಣು, ಮುಳ್ಳುಗಳು, ಜೊತೆಗೆ ಆ ಒಂದು ಮರದ ಕಾಂಡಗಳು, ಬೇರುಗಳು ಎಲ್ಲ ಇರುತ್ತೆ. ನಾವು ಎತ್ತೆತ್ತೋ ನೋಡ್ಕೊಂಡು ಹೋದರೆ ಎಡವಿ ಬೀಳ್ತೀವಿ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ತಲೆ ತಗ್ಗಿಸಿ ನಡೆದು ಹೋಗ್ತಾ ಇದ್ದರೆ ಆ ಕರಿಮಲೆಯತ್ತ ಸಾಗ್ತಾ ಇರ್ತೀವಿ. ಕರಿಮಲೆಯತ್ತ ಸಾಗಬೇಕಾದ್ರೆ, ಆ ಪುದುಚೇರಿ ಮಲೆಯನ್ನು ಇಳಿದು ಸಾಗಬೇಕಾದರೆ ಒಂದು ಚಿಕ್ಕದಾದ ನದಿ ಅಥವಾ ಆ ಒಂದು ಕೊಳ ಅಥವಾ ಆ ಒಂದು ಏನು ನೀವು ಆ ಒಂದು ನೀರಿನ ಹರಿಯುವಿಕೆಯನ್ನು ನಾವೀಗ ತೋರಿಸ್ತೀವಿ. ಆ ಹರಿಯುವಿಕೆಯಲ್ಲಿ ಕಾಲನ್ನು ಇಟ್ಟಾಗ ಮನಸ್ಸಿಗೆ ಆನಂದ, ಪರಮಾನಂದ. ಆ ಭಗವಂತನ ಸನ್ನಿಧಾನದಲ್ಲಿ ನಿಮ್ಮ ಪಾದಗಳಿಗೆ ಆ ಒಂದು ತಂಪಾದ ವಾತಾವರಣವನ್ನು, ಒಂದು ತಂಪಾದ ಅನುಭವವನ್ನು ನೀಡಬೇಕೆಂದು ಆ ಭಗವಂತ ಎಷ್ಟು ದಯಾಮಯನಾಗಿ ಈ ಎಲ್ಲ ಪ್ರಕೃತಿಯ ರಮಣೀಯ ನೋಟಗಳನ್ನು ನೀಡಿದ್ದಾನೆ. ಅಯ್ಯಪ್ಪನೇ ನಡೆದಾಡಿದ ಮಹಾಮಹಿಮೆಯ ಆದಿ, ಆ ದೊಡ್ಡ ಪಾದದ ಆದಿಯಲ್ಲಿ ಆ ಕಾಲನ್ನು ನೀರಲ್ಲಿ ಇಟ್ಟು ನಮಗೆ ಆ ಯಾವುದೇ ಒಂದು ತೊಂದರೆಯನ್ನು ಭಗವಂತ ನೀಡೋದಿಲ್ಲ ಎಂಬುದು ಸತ್ಯ. ಆದರೆ ಶ್ರದ್ಧಾ, ಭಕ್ತಿ ಮತ್ತು ಶರಣಘೋಷವನ್ನು ನಾವು ಮರೆತು ಬೇರೆ ಮಾತುಗಳನ್ನು ಆಡಿದರೆ ಅಲ್ಲಿ ಒಂದು ಹೆಜ್ಜೆಯನ್ನು ಇಡುವುದು ಕೂಡ ಎಲ್ಲೋ 100 ಕಿಲೋಮೀಟರ್ ನಡೆದಂತಹ ಭಾಸ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ವಾಮಿ. ಅದಕ್ಕಾಗಿ ಶರಣಘೋಷವನ್ನು ಉಚ್ಚರಿಸಿದರೆ ಹೂವಿನಂತೆ ನಡೆಸುವಂತಹ ಆ ಒಂದು ಕರುಣಾಮಯ ಅನಾಥ ರಕ್ಷಕ ಸ್ವಾಮಿ ಅಯ್ಯಪ್ಪ ಪುದುಚೇರಿ ಮಲೆಯಿಂದ ಕರಿಮಲೆಯತ್ತ ನಡೀತಾ ಇದ್ದೀವಿ. ನಡೆಯುವಂತಹ ಆದಿಯಲ್ಲಿ ಕಲ್ಲು, ಮುಳ್ಳು, ಬಂಡೆಗಳು, ಚಿಕ್ಕ ಚಿಕ್ಕ ಕಲ್ಲು, ಮುಳ್ಳುಗಳು ಎಲ್ಲವೂ ಬರ್ತಾ ಇದೆ. ಈ ಕಾಡಿಗೆ ನೀ ಏಕೆ ಬಂದೆ ಸ್ವಾಮಿ ಅಂದರೆ, ಈ ಕಾಡಿನಲ್ಲಿ ನಮ್ಮನ್ನು ನಡೆಸಿ ಆ ಒಂದು ಜೀವನದ ಪರಿಪಾಠವನ್ನು ತಿಳಿಸಲಿಕ್ಕಾಗಿ ಆ ಕಾಡಿನಲ್ಲಿರುವಂತಹ ಬೇರುಗಳು, ಅರಣ್ಯದಲ್ಲಿರುವಂತಹ ಮರಗಳಿಂದ ಬೀಸುವ ಗಾಳಿಗಳಿಂದ ನಮ್ಮ ಆರೋಗ್ಯಕ್ಕೆ ಚೇತನವನ್ನು ನೀಡುವಂತಹ ಒಂದು ಆಮ್ಲಜನಕವನ್ನು ನೀಡಿ ನಮ್ಮ ಬದುಕಿಗೆ ಎಂತಹ ಸೌಕರ್ಯವನ್ನು ತರ್ತಾ ಇದೆಯಾ. ಆ ಪುಟ್ಟ ಮಣಿಕಂಠ ನೋಡಿ ಸ್ವಾಮಿ ಹೇಗೆ ನಡೀತಾ ಇದ್ದಾರೆ. ದೊಡ್ಡ ಪಾದದ ಹಾದಿಯಲ್ಲಿ ಈ ಒಂದು ಕಾಡು ಮೇಡಿನ ನಡುವೆ ಆ ಭಗವಂತ ನಡೆಸ್ತಾ ಇದ್ದಾರೆ ಅಂದರೆ ಆ ಮಣಿಕಂಠನೂ ಕೂಡ ಭಕ್ತಿಯುತವಾಗಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ನಡೀತಾ ಇದ್ದಾರೆ. ಅಂತ ಅವರ ಜೊತೆಯಲ್ಲಿ ನಾವು ನಡೆಯುವುದೇ ನಮ್ಮ ಭಾಗ್ಯ. ಇದು ದೊಡ್ಡ ಪಾದದ ಮತ್ತೊಂದು ಮಹೋನ್ನತ ಘಟ್ಟ. ಸ್ವಾಮಿ ಶರಣಂ. ದೊಡ್ಡ ಪಾದದಲ್ಲಿ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರಥಮ ಚಿಕಿತ್ಸಾ ಕೇಂದ್ರಗಳು ಕೂಡ ಅಲ್ಲಲ್ಲಿ ಇರುತ್ತೆ ಸ್ವಾಮಿ. ತುರ್ತು ವೈದ್ಯಕೀಯ ಸೌಕರ್ಯಗಳನ್ನು ಅವರು ನೀಡಿ ನಿಮಗೆ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ಸ್ವಾಮಿ ಶರಣಂ. ಪುದುಸೇರಿ ಮಲೆಯನ್ನ ದಾಟಿದೆ ಬಂದೋ ಸ್ವಾಮಿ ಕರಿಮಲೆಯ ಕರುಣೆಯ ಮಲೆ. ಕರಿಮಲ ತಾವಳಂ ಅಂದರೆ ಆ ಭಗವಂತನ ಆ ಒಂದು ಗಜರಾಜನ ಆ ಒಂದು ಹೆಚ್ಚಾಗಿರುವಂತಹ ಓಡಾಡುವಂತಹ ಕರಿಮಲೆ. ಕರಿ ಅಂದರೆ ಆನೆಗಳಿರುವಂತಹ ಬೆಟ್ಟ ಕರಿಮಲೆ. ಅಲ್ಲಲ್ಲಿ ಕುಡಿಯುವ ನೀರಿನ ಸೌಕರ್ಯವಿದೆ ಮತ್ತು ಹೋಟೆಲ್ಗಳಲ್ಲಿ ಕೂಡ ಆ ಒಂದು ವೆರಿಯ ರೂಪದಲ್ಲಿ ಏನು ಹೋಟೆಲ್ ಹಾಕೊಂಡಿರ್ತಾರೆ ಅವರೇ ಒಂದು ಫ್ರೀ ಡ್ರಿಂಕಿಂಗ್ ವಾಟರ್ ಅಂತ ಒಂದು ಕ್ಯಾನಲ್ಲಿ ಇಟ್ಟಿರ್ತಾರೆ. ಭಾಳಷ್ಟು ಸ್ವಾಮಿಗಳು ಕೆಲವೊಮ್ಮೆ ನೀರು ದೊರಕೋದಿಲ್ಲ, ಆದರೂ ಕೆಲವು ಕಡೆ ದೊರಕ್ತಾ ಇರುತ್ತೆ. ಈ ಒಂದು ಕಾಡಿನ ಹಾದಿಯಲ್ಲಿ ನಡೆಯಬೇಕಾದರೆ ತಾವುಗಳೆಲ್ಲರೂ ನಿಮ್ಮ ಬ್ಯಾಗ್ನಲ್ಲಿ ಒಂದು ಬಾಟಲ್ಗಳನ್ನು, ಪ್ಲಾಸ್ಟಿಕ್ ಅಲ್ಲದ ಬಾಟಲ್ಗಳನ್ನು ಇಟ್ಟುಕೊಂಡು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಇಂತಹ ಒಂದು ಆದಿಯಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಆ ಭಗವಂತ ನಮಗೆ ಮತ್ತಷ್ಟು ಹೆಚ್ಚಿನ ಪ್ರೋತ್ಸಾಹ, ಉತ್ತೇಜನ, ಜೀವನಕ್ಕೆ ನವಚೈತನ್ಯವನ್ನು ಕೊಡುವಂತಹ ದೊಡ್ಡ ಪಾದದ ಆದಿಯನ್ನು ಪ್ರತಿಯೊಬ್ಬ ಸ್ವಾಮಿಗಳು ಶಬರಿಮಲೆ ಯಾತ್ರೆಯಲ್ಲಿ ಮಾಡಿ, ಆದರೆ 48 ದಿನಗಳ ಕಾಲ ವ್ರತವನ್ನು ಮಾಡಿದ ನಂತರವೇ ಮಾಡಿ. ಕರುಪಣ್ಣನ ಸನ್ನಿಧಾನಕ್ಕೆ ನಾವು ಬಂದೋ ಸ್ವಾಮಿಯೇ ಶರಣಮಯ್ಯಪ್ಪ. ಇದು ಕರಿಮಲೆಯ ಉಚ್ಚಿ. ಸ್ವಾಮಿ ಶರಣಂ.
ಸ್ವಾಮಿಯೇ ಶರಣಮಯ್ಯಪ್ಪ. ಕರಪಣ್ಣ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಕರಿಮಲೆ ಏಟ್ರಂ ಕಠಿಣಂ ಕಠಿಣಂ. ಆ ಭಗವಂತನ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದ ಆದಿ ಭಾಗವಾದ ಎರಿಮಲೆಯಿಂದ ಕರಿಮಲೆ ಉಚ್ಚಿಗೆ ಆ ಭಗವಂತ ಕರೆದೊಯ್ದಿದ್ದಾರೆ. ಕಾವಲು ದೈವವಾದ ಕರುಪಣ್ಣ ಸ್ವಾಮಿಗೆ ನಮಿಸಿ ಆ ಒಂದು ಕರಿಮಲ ಇರಕ್ಕಂ, ಆ ಒಂದು ಇರಕ್ಕಕ್ಕೆ ಹೋಗ್ತಾ ಇದ್ದೀವಿ ಸ್ವಾಮಿ. ಇದು ಕರಿಮಲ ಉಚ್ಚಿ. ಕರಿಮಲವನ್ನು ಹತ್ತಿ ಈಗ ಕರಿಮಲ ಇಳಿಯುವಂತಹ ಆ ಒಂದು ಕರಿಮಲ ಇಳಿದ್ರೆ ಕಳಿಯಾಣವಟ್ಟಂ, ಕೆರೆಯಾಣವಟ್ಟಂ, ಪೆರಿಯಾಣವಟ್ಟಂ, ಪಂಪಾ ಮಹಾನದಿ. ಈ ಒಂದು ದೊಡ್ಡ ಪಾದ ಹಾದಿಯಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲೂ ದೇಹ ಬಲವನ್ನು ಕೊಟ್ಟು, ಪಾದ ಬಲವನ್ನು ಕೊಟ್ಟು ನಮ್ಮನ್ನು ನಡೆಸಿದಂತಹ ಆ ಕಲಿಯುಗ ವರದನಿಗೆ ಸ್ವಾಮಿಯ ಶರಣಂ. ಇದು ದೊಡ್ಡ ಪಾದದ ಕರಿಮಲೆಯ ಉಚ್ಚಿಯ ಮತ್ತೊಂದು ಮಹೋನ್ನತವಾದ ವಿಚಾರ. ಸ್ವಾಮಿ ಶರಣಂ. ಶರಣಂ. ಬಹಳಷ್ಟು ಸ್ವಾಮಿಗಳು ದೊಡ್ಡ ಪಾದದ ಹಾದಿ ಇರ್ಬೋದು ಅಥವಾ ಶಬರಿಮಲೆಗೆ ಮೊದಲು ಹೋಗಿರ್ಬೋದು. ಸ್ವಾಮಿ, ಇನ್ನು ಪಂಪಾ ಎಷ್ಟು ಕಿಲೋಮೀಟರ್ ಇದೆ ಅಥವಾ ಸನ್ನಿಧಾನ ಎಷ್ಟು ಕಿಲೋಮೀಟರ್ ಇದೆ ಎಂಬೆಲ್ಲ ಒಂದು ಕ್ವಶನ್ಗಳನ್ನು ಅಲ್ಲಿ ಅಂಗಡಿಗಳಲ್ಲಿ ಅಥವಾ ಆ ಹೋಟೆಲ್ಗಳಲ್ಲಿ ಕೇಳ್ತಾ ಇರ್ತಾರೆ. ಆದರೆ ಯಾವುದೇ ಚಿಂತೆ ಮಾಡದೆ ನೀವು ನಿಮ್ಮ ಪಾಡಿಗೆ ಆ ಭಗವಂತನ ನಿರ್ಣಯದೊಂದಿಗೆ ನಾವು ಇರಬೇಕೇ ಹೊರತು ನಮ್ಮ ನಿರ್ಣಯ ಯಾವುದೂ ಸಾಗೋದಿಲ್ಲ ಅಂತ ಕರಿಮಲೆಯನ್ನು ಇಳಿತಾ ಇದ್ದೀವಿ ಸ್ವಾಮಿ. ನಾವು ಸರಿಸುಮಾರು 6:25 ಆ ಒಂದು ಸೂರ್ಯ ಆ ಒಂದು ಅಸ್ತಮವಾಗುವ ಸಮಯದಲ್ಲಿ ಆ ಕರಿಮಲೆಯನ್ನು ಇಳಿತಾ ಇದ್ದೀವಿ. ಅದು ನಮಗೆ ಬಿಡ್ತಾರೋ ಇಲ್ಲವೋ ಎಂಬ ಪ್ರಶ್ನೆ ನಮಗೂ ಕಾಡಿದ್ದುಂಟು. ಆದರೆ ಭಗವಂತನ ಚಿತ್ತ ಯಾವ ರೀತಿ ಇರುತ್ತೆ ಆ ರೀತಿ ತೋರ್ತೀವಿ ಅಂತ ನಾವು ಹೊರಟು ಮೊಬೈಲ್ ಟಾರ್ಚ್ಗಳನ್ನು ಆನ್ ಮಾಡಿಕೊಂಡು, ಯಾಕೆಂದರೆ ಟಾರ್ಚ್ಗಳು ಯಾರೂ ತಂದಿರಲಿಲ್ಲ ಕೆಲವು ಸ್ವಾಮಿಗಳು. ಯಾಕೆಂದರೆ ನಮಗೆ ಗೊತ್ತಿತ್ತು ಸಂಜೆ 6 ಗಂಟೆ ನಂತರ ಎಲ್ಲೂ ಬಿಡಲ್ಲ ಅಂತ. ಆದರೆ ಕರಿಮಲೆ ಇರಕ್ಕಂ ಬಂದ ತಕ್ಷಣ ಅವರು ಅಲ್ಲಿ ಯಾವುದೇ ತಡೆ ಇಲ್ಲದೆ ನಮ್ಮನ್ನು ಬಿಟ್ಟರು. ನಾವು ಕರಿಮಲೆಯ ಆ ಒಂದು ಇಳಿಬೇಕಾದರೆ ಕತ್ತಲಲ್ಲಿ ಬೆಳಕನ್ನು ತರುವಂತಹ ಆ ಜ್ಯೋತಿ ಸ್ವರೂಪನ ನಾಮಸ್ಮರಣೆಯನ್ನು ಮಾಡುತ್ತಾ ಆ ಒಂದು ಕರಿಮಲೆ ಇರಕ್ಕವನ್ನು ಇಳಿಯುತ್ತಿರುವಂತಹ ದೃಶ್ಯ. ಇಲ್ಲೂ ಕೂಡ ನಿಮಗೆ ಕಣ್ಣೆಲ್ಲ ಮೈಯೆಲ್ಲ ಕಣ್ಣಾಗಿರಬೇಕು. ಅದರ ಹೊರತಾಗಿ ತಾವು ಅತ್ತ ಇತ್ತ ನೋಡಿದರೆ ಅಪಾಯ, ಕಟ್ಟಿಟ್ಟ ಬುತ್ತಿ. ಅಪಾಯ ನಿಮಗೆ ಖಂಡಿತ ಕೊಡೋದಿಲ್ಲ ಆ ಭಗವಂತ. ಆ ಭಗವಂತನ ನಾಮಸ್ಮರಣೆಯೊಂದೇ ಮಹಾ ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರವೇ ಆ ಭಗವಂತನ ಸ್ವಾಮಿ ಶರಣಂ ಶರಣಮಯ್ಯಪ್ಪ ಎಂಬ ಶರಣಘೋಷ. ಯಾತ್ರೆಯಲ್ಲಿ ಆ ಭಗವಂತ ಪ್ರತಿಯೊಂದು ಹೆಜ್ಜೆಯಲ್ಲೂ ದೇಹ ಬಲವನ್ನು ಕೊಟ್ಟು, ಪಾದ ಬಲವನ್ನು ಕೊಟ್ಟು ಈ ಒಂದು ಪೆರಿಯಾಣವಟ್ಟಂಗೆ ಸರಿಸುಮಾರು 7 ಗಂಟೆ 10 ನಿಮಿಷ ಕರೆದು ತಂದು ನಿಲ್ಲಿಸಿದ್ದಾರೆ. ಇದು ದೊಡ್ಡ ಪಾದದ ಯಾತ್ರೆಯ ಸಂಪೂರ್ಣ ವಿವರದ ವಿಡಿಯೋ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ನಲ್ಲಿ ಪ್ರತಿಯೊಬ್ಬ ಸ್ವಾಮಿಗಳು 48 ದಿನಗಳ ಕಾಲ ವ್ರತವನ್ನು ಮಾಡಿ ಆ ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರಕ್ಕೆ ಬನ್ನಿ. ಆ ವ್ರತವನ್ನು ಮಾಡದೆ ಎರಿಮಲೆಗೂ ಕೂಡ ತಾವು ಬರಬಾರದು ಅನ್ನೋದು ಆ ಭಗವಂತನ ನಿರ್ಣಯ. ಯಾಕೆಂದರೆ ಶಬರಿಮಲೆಯ ಆದಿ ಭಾಗ ಎರಿಮಲೆ. ಈಗ ನಾವು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಆ ಭಗವಂತನ ದರ್ಶನಕ್ಕೆ ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ. ನನಗಿಂತ ಕಿರಿಯವನು ಯಾರೂ ಇಲ್ಲ. PS ಕಣ್ಣನ್, ರಾಮನಗರ. ಸ್ವಾಮಿ ಶರಣಮಯ್ಯಪ್ಪ. 97402805 ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿಯೇ ಶರಣಮಯ್ಯಪ್ಪ. ಪಂಪಾ ಸ್ನಾನವೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಪರಮ ಪವಿತ್ರವಾದ ಪಂಪಾ ನದಿಯಲ್ಲಿ ಮಿಂದು ಆ ಭಗವಂತನ ಸನ್ನಿಧಾನಕ್ಕೆ ತೆರಳುವಂತಹ ಕ್ಷಣಗಣನೆ ಪ್ರಾರಂಭ ಆಗಿದೆ. ಈ ಪಂಪಾ ನದಿಯನ್ನು ನಾವು ಆ ಒಂದು ಶಬರಿಮಲೆಯಲ್ಲಿ ಆ ಒಂದು ಪಂಪಾ ತೀರದಲ್ಲಿ ನೋಡ್ತೀವಿ. ಮತ್ತು ಪೆರಿಯಾಣವಟ್ಟದಲ್ಲಿ ಬರಬೇಕಾದ್ರೆ ಭಕ್ತಾದಿಗಳು ಇಲ್ಲೇ ಸ್ನಾನ ಮಾಡ್ತಾ ಇದ್ದಾರೆ. ಇದು ಕೂಡ ಪಂಪಾ ನದಿಯೇ. ಮತ್ತು ಎಲ್ಲರಲ್ಲೂ ಒಂದೇ ಮನೆ ಮಾಡ್ತಾರಂದು ಏನು ನಮ್ಮ ಒಂದು ಭಯ ಅಂದರೆ ಅಮೀಬಾ.
ಇಲ್ಲಿ ಯಾವ ಅಮೀಬಾನು ಭಯ ಯಾರಿಗೂ ಇಲ್ಲ, ಯಾವುದು ಏನೂ ಇಲ್ಲ. ಎಲ್ಲರೂ ಸ್ನಾನ ಮಾಡಿಕೊಂಡು ಭಗವಂತನ ಸನ್ನಿಧಾನಕ್ಕೆ ತೆರಳ್ತಾ ಇದ್ದಾರೆ. ಮತ್ತು ದೊಡ್ಡ ಪಾದದ ಹಾದಿಯಲ್ಲಿ ಬರುವ ಭಕ್ತಾದಿಗಳಿಗೆ ಒಂದು ಮಹತ್ವವಾದ ಸೂಚನೆ ಏನು ಅಂದರೆ, ಸಂಜೆ 7 ಗಂಟೆ ಒಳಗೆ ನೀವು ಪೆರಿಯಾಣವಟ್ಟಂನ ಪಾಸ್ ಮಾಡಿದ್ರೆ ನಿಮ್ಮನ್ನು ಪಂಪೆಯಿಂದ ಆ ಒಂದು ಪಂಪಾ ಗಣಪತಿ ಮೂಲಕ ಅಲೋ ಮಾಡ್ತಾರೆ. 7 ಗಂಟೆಯ ನಂತರ ಬಂದರೆ ಅಲ್ಲೂ ಕೂಡ ಲಾಕ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಅಲ್ಲಿ ಆನೆಗಳ ಓಡಾಟ ಇದೆ. ಮತ್ತು ನಮಗೂ ಕೂಡ ರಾತ್ರಿ ನಾವು ಬಂದಾಗ 7:30 7:45 ಆಗಿತ್ತು. ನಾವು ಇಲ್ಲೇ ವೆರಿ ಮಾಡಿ ಮಲಗಿದ್ದು. ಇಲ್ಲಿ ಆನೆಗಳ ಓಡಾಟವನ್ನು ನೋಡಿದ್ದೀವಿ. ಆದ್ದರಿಂದ ಯಾರೊಬ್ಬರನ್ನು ಬಿಡ್ತಾ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬ ಭಕ್ತಾದಿಗಳು ಆ ದೊಡ್ಡ ಪಾತ್ರದಲ್ಲಿ ನಿಧಾನವಾದರೆ ಬಂದು ನಿಧಾನವಾಗಿ ತಂದು ತಂಗಿದ್ದು ಪೆರಿಯಾಣವಟ್ಟಂನಲ್ಲಿ ಅದ್ಭುತವಾದ ಅನ್ನದಾನವನ್ನು ತಮಿಳುನಾಡು, ಆಂಧ್ರ ಪ್ರದೇಶ ಎಲ್ಲ ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ಎಲ್ಲರೂ ಅಯ್ಯಪ್ಪನ ಭಕ್ತರೇ ಅನ್ನದಾನ ಮಾಡ್ತಾರೆ. ಬಂದು ಅನ್ನದಾನ ತಗೊಂಡು ಆ ಪೆರಿಯಾಣವಟ್ಟಂನಲ್ಲಿ ಸ್ನಾನವನ್ನು ಮಾಡಿ ಆ ಪರಮ ಪವಿತ್ರ ಶಬರಿಮಲೆಗೆ ಒಂದು ದಿನ ಹೆಚ್ಚಾಗಿ ನಿಮ್ಮ ಯಾತ್ರಾ ದಿನಾಂಕವನ್ನು ಮುಂದೂಡಿಕೊಂಡು ಬನ್ನಿ. ಯಾಕೆ ಅಂದರೆ ಭಕ್ತರ ಸಂಖ್ಯೆ ಹೆಚ್ಚಿದೆ. ಇನ್ನೂ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಆದ್ದರಿಂದ ನಿಧಾನವಾಗಿ ಶಾಂತ ಚಿತ್ತತೆಯಿಂದ ಆ ಭಗವಂತನನ್ನು ಕಂಡು ಪುನೀತರಾಗಿ ಇದೇ ಪೆರಿಯಾಣವಟ್ಟಂನ ಆ ಒಂದು ಪಂಪಾ ನದಿಯ ಪರಮ ಪವಿತ್ರವಾದ ಆ ಒಂದು ಪಂಪಾ ತೀರ್ಥ ನೋಡಿ ಇದೆ. ಸ್ವಾಮಿ ಶರಣ.